ಒಂದು ಪ್ರಸಂಗದ ಶೀರ್ಷಿಕೆ ಈ ರೀತಿಯಾಗಿ ಉಂಟು, ಕ್ರಾಸಿಂಗ್ ಅವರ್ ಜೋರ್ಡನ್ ಎಂಬುದಾಗಿ, ನಮ್ಮ ಯೋಧನನ್ನು ದಾಟುವುದು ಎಂಬಂತ ಶೀರ್ಷಿಕೆಯನ್ನು ನಾನು ಈ ಒಂದು ಸರ್ಮನ್ಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ 17 ವಚನಗಳನ್ನು ಓದಿದ್ದಾರೆ ಸಹೋದರು. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ವಿಶೇಷವಾಗಿ ನಾನು ಪ್ರಸಂಗ ಮಾಡ್ಲಿಕ್ಕಿರುವಾಗ ಅನೇಕ ಸಂದರ್ಭಗಳಲ್ಲಿ ವಚನಗಳನ್ನು ಓದ್ಲಿಕ್ಕಿರುವಾಗ ನನಗೆ ಸಹಾಯ ಮಾಡಬೇಕಾಗಿ ಯವನಸ್ಥರನ್ನು ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ನಾವು ನೋಡುವಂಥದ್ದು ಇಲ್ಲಿ ಯೆಹೋಶುವನ ಗ್ರಂಥದಲ್ಲಿ 3ನೇ ಅಧ್ಯಾಯಕ್ಕೆ ಬರುವಾಗ ಈ ವಾಕ್ಯ ಭಾಗವು 2ನೇ ತಲೆಮಾರಿನ ಇಸ್ರಾಯೇಲರಿಗೆ ಬರೆದಂತಾಗಿದೆ. ಇವರು ವಿಮೋಚಿಸಲ್ಪಟ್ಟು ಅರಣ್ಯದಲ್ಲಿ ಪ್ರಯಾಣ ಮಾಡಿ ಈಗ 2ನೇ ತಲೆಮಾರಿನ ಜನರು ಯೋರ್ದಾನು ಹೊಳೆ ಹತ್ತಿರಕ್ಕೆ ಬಂದಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ನಾವು ಓದಿದಂತ ಈ ವಾಕ್ಯ ಭಾಗದಲ್ಲಿ 4 ಪ್ರಾಮುಖ್ಯವಾದಂತ ಜೀವನದ ಪಾಠಗಳನ್ನು ನಾವು ಕಲಿಯಲಿದ್ದೇವೆ. ಈ ವರ್ಷ ದಾಟ್ಲಿಕ್ಕೆ ನಮಗೆ ಬೇಕಾದಂತ 4 ಪ್ರಾಮುಖ್ಯವಾದಂತ ಜೀವನದ ಪಾಠಗಳನ್ನು ಈ ಪ್ಯಾಸೇಜ್ ಮೂಲಕ ನಾವು ಓದಿದಂತ ಈ ವಾಕ್ಯ ಭಾಗದ ಮೂಲಕ ನಾವು ಕಲಿಯಲಿದ್ದೇವೆ. ನಾವು ನೋಡುವಂಥದ್ದು, ಇಸ್ರಾಯೇಲರು ಬಂದಂತ ಈ ಒಂದು ಸ್ಥಳಕ್ಕೆ, ಶಿಟ್ಟೀಮ್ ಎಂಬಂತ ಸ್ಥಳ, ಈ ಒಂದು ಸ್ಥಳದಲ್ಲಿ ಅವರು ಎದುರಿಸುವಂಥದ್ದು ಮುಂದಿನ ಸವಾಲು ಯೋರ್ದಾನ್ ಹೊಳೆ. ಇದನ್ನು ಅವರು ದಾಟಬೇಕಾಗಿದೆ. ಅವರ ಮುಂದೆ ಇದ್ದಂತ ಇದು ದೊಡ್ಡದಾದಂತ ಒಂದು ಸವಾಲು. ತದನಂತರದಲ್ಲಿ ಅವರಿಗೆ ದೇವರು ಆಶೀರ್ವಾದಿಸಲ್ಪಟ್ಟಂತ ಕೊಡ್ಲಿಕ್ಕಿರುವಂತ ಕಾನಾನ್ ದೇಶ ಇದೆ. ನಾವು ನೋಡುವಾಗ ಹಿಂದೆ ಅಬ್ರಹಾಮನಿಗೆ ವಾಗ್ದಾನವಾಗಿ ಹೇಳಿದಂತಹ ದೇಶ, ಇನ್ನೇನು ಆ ದೇಶವನ್ನು ಮುಟ್ಲಿಕ್ಕೆ ಅವರು ಹತ್ತಿರ ಬಂದಿದ್ದಾರೆ. ಅವರು ಇರುವಂತಹ ಸ್ಥಳ ಈಗ ಶಿಟ್ಟೀಮ್ ಎಂಬುದಾಗಿ ನಾವು 3ನೇ ಅಧ್ಯಾಯದಲ್ಲಿ ಓದ್ತಾ ಬಂದ್ವಿ, 1ನೇ ವಚನದಲ್ಲಿ. ಹೀಗಾಗಿ ಅವ್ರಿಗೆ ಮುಂದೆ ಇದ್ದುವಂತ ಸವಾಲು ಯೋರ್ದಾನ್ ಹೊಳೆ. ಇದನ್ನು ದಾಟಿದ್ರೆ ಅವ್ರಿಗೆ ಹಾಲು ಜೇನು ನಡೆಯುವಂತ ಆ ದೇಶಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಆ ದೇಶ ಯಾವ ಎಂಬುದಾಗಿ ನೋಡುವಾಗ ಕಾನಾನ್ ದೇಶ. ಅದಕ್ಕಿಂತ ಮುಂಚಿತವಾಗಿ ಅವ್ರಿಗಿರುವಂತ ಸವಾಲು ಯೋರ್ದಾನ್ ಹೊಳೆ. ಪ್ರಿಯ ದೇವ ಜನರೇ, ನಾವು ಸಹ 2022ರ ಪ್ರಾರಂಭದಲ್ಲಿದ್ದೇವೆ. ನಮಗೂ ಸಹ ನಮ್ಮ ಮುಂದೆ ಒಂದು ಯೋರ್ದಾನ್ ಇದೆ. 2022 ಡಿಸೆಂಬರ್ 31ರ ತನಕ ನಾವು ಪ್ರಯಾಣವನ್ನು ಬಯಸಲಿಕ್ಕಿದ್ದೇವೆ. ಈ ಪ್ರಯಾಣದಲ್ಲಿ ನಾವು ಸಾಗಬೇಕಾದ್ರೆ ನಾವು ಸಹ ಈ 4 ಪ್ರಾಮುಖ್ಯವಾದಂತಹ ಜೀವನದ ಪಾಠಗಳನ್ನು ನಮ್ಮ ಜೀವಿತಗಳಲ್ಲಿ ಅನುಸರಿಸಿ ನಡೆಯಬೇಕೆಂಬಂತ ವಿಚಾರವನ್ನು ನಾವು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. 4 ವಿಷಯಗಳು. ಅದರಲ್ಲಿ ಮೊದಲನೆಯ ವಿಷಯ, ದ ಪ್ರೆಸೆನ್ಸ್ ಆಫ್ ಗಾಡ್ ಶುಡ್ ಬಿ ರಿಮೆಂಬರ್ಡ್ ಎಂಬುದಾಗಿ. ಇದೇ ಪ್ಯಾಸೇಜ್ ನಲ್ಲಿ ಈ 4 ವಿಷಯಗಳನ್ನು ನಾವು ಓದ್ತಾ ಬರ್ತೇವೆ. ಅದರಲ್ಲಿ ಮೊದಲನೆಯದಾಗಿ, ದ ಪ್ರೆಸೆನ್ಸ್ ಆಫ್ ಗಾಡ್ ಶುಡ್ ಬಿ ರಿಮೆಂಬರ್ಡ್. ದೇವರ ಉಪಸ್ಥಿತಿ ಅಥವಾ ಪ್ರಸನ್ನತೆಯನ್ನು ನೆನಪಿಸಿಕೊಳ್ಳಬೇಕು ಎಂಬುದಾಗಿ ಮೊದಲನೇ ವಿಷಯವನ್ನು ನಾವು ಕಲಿತಾ ಬರೋಣ. ಎರಡನೆಯ ವಿಷಯ, ದ ಪ್ಯೂರಿಟಿ ಆಫ್ ಹಾರ್ಟ್. ನಮ್ಮ ಹೃದಯದ ಶುದ್ಧೀಕರಣವಾಗಬೇಕು. ಇದು ಎರಡನೆಯ ವಿಷಯ ಈ ಒಂದು ಪ್ಯಾಸೇಜ್ ನಲ್ಲಿ ಕಲಿಯಕ್ಕಿದ್ದೇವೆ. ಹಾಗೆ ಮೂರನೆಯ ವಿಷಯ, ದ ಪರ್ಸೆಪ್ಷನ್ ಆಫ್ ಗಾಡ್. ದೇವರ ಗ್ರಹಿಕೆ. ನಮ್ಮ ಜೊತೆಯಲ್ಲಿರುವಂತ ದೇವರು ಯಾರು ಎಂಬಂತ ಗ್ರಹಿಕೆಯನ್ನು ನಮಗಿರಬೇಕೆಂಬಂತ ವಿಚಾರವನ್ನು ನಾವು ಕಲಿತಾ ಬರೋಣ. ಹಾಗೆ ದ ಪರ್ಸೀಟ್ ಆಫ್ ದ ಫೇತ್. ನಂಬಿಕೆಯ ಅನ್ವೇಷಣೆ. ನನ್ನೊಡನೆ ಬನ್ನಿ, ಯೆಹೋಶುವನ ಬರೆದ ಗ್ರಂಥ 3ನೇ ಅಧ್ಯಾಯ. ನಿಮ್ಮಲ್ಲಿ ಸತ್ಯವಿರುವುದಾದರೆ ಪ್ರತಿಯೊಬ್ಬರು ಅದನ್ನು ತೆಗೆದು ಓದಿರಿ. ಯೆಹೋಶುವನ ಬರೆದ ಗ್ರಂಥ 3ನೇ ಅಧ್ಯಾಯ 2ನೇ ವಚನ, ನೀವು ಯೆಹೋವನ ಮಂಜೂಷದ ಹಿಂದೆ ಹೋಗಿರಿ ಎಂಬುದಾಗಿ. ಫಾಲೋ ದ ಆರ್ಕ್ ಆಫ್ ದ ಕವೆನೆಂಟ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಓದ್ತೇವೆ. ಯೆಹೋವನ ಮಂಜೂಷದ ಹಿಂದೆ ಹೋಗಿರಿ ಎಂಬುದಾಗಿ. ಇದು ಏನಂತ ತೋರಿಸ್ತದೆ ಅಂದ್ರೆ, ಇದು ಪ್ರೆಸೆನ್ಸ್ ಆಫ್ ಗಾಡ್. ಫಾಲೋ ದ ಲಾರ್ಡ್, ಪ್ರೆಸೆನ್ಸ್ ಆಫ್ ಗಾಡ್ ಎಂಬುದಾಗಿ. ವಚನ 5ರಲ್ಲಿ ಬರುವಾಗ, ಕಾನ್ಸಂಟ್ರೇಟ್ ಅಮಾಂಗ್ ಯು. ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳಿರಿ. ಸ್ಯಾಂಟಿಫೈ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳಿರಿ ಎಂಬುದಾಗಿ ಎರಡನೇದಾಗಿ ನಾವು ಓದ್ತಾ ಬರ್ತೇವೆ. ಮೂರನೇದಾಗಿ ದ ಪರ್ಸೆಪ್ಷನ್ ಆಫ್ ಗಾಡ್ ಎಂಬಂತ ಒಂದು ವಿಚಾರದಲ್ಲಿ ಅದಕ್ಕಿರುವಂತ ಆಧಾರ ವಚನ 10ರಲ್ಲಿ, ಲಿವಿಂಗ್ ಗಾಡ್ ಇಸ್ ಅಮಾಂಗ್ ಯು. ಚೈತನ್ಯ ಸ್ವರೂಪನಾದಂತ ದೇವರು. ವಚನ 10ರಲ್ಲಿ ನಾವು ಹೀಗೆ ಓದ್ತೇವೆ, ಚೈತನ್ಯ ಸ್ವರೂಪನಾದಂತ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ. ಹಾಗೆ 4ನೆಯ ವಿಚಾರ, ದ ಪರ್ಸೀಟ್ ಆಫ್ ಫೇತ್ ಎಂಬ ನಂಬಿಕೆಯ ಅನ್ವೇಷಣೆ ಎಂಬಂತ ಆಧಾರದ ವಚನ ನಾವು 14 ಮತ್ತು 15ನೇ ವಚನದಲ್ಲಿ, ಇದೇ ಅಧ್ಯಾಯದ 13 ಮತ್ತು 14 ವಚನದಲ್ಲಿ ನಾವು ನೋಡ್ತಾ ಬರ್ತೇವೆ. ರಿಮೂವ್ ದ ಟೆಂಟ್ ಅಂಡ್ ಫಾಲೋ. ನಿಮ್ಮ ಗುಡಾರಗಳನ್ನು ಬಿಚ್ಚಿಕೊಂಡವರಾಗಿ ಯೆಹೋವನ ಮಂಜೂಷವನ್ನು ಹಿಂಬಾಲಿಸಿರಿ ಎಂಬುದಾಗಿ ಇಲ್ಲಿ ನೋಡ್ತಾ ಬರ್ತೇವೆ. ಪ್ರಿಯ ದೇವಜನರೇ, ಈ 4 ವಿಷಯಗಳನ್ನು ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ರಿ. ನಾವು ಇದನ್ನು ಒಂದೊಂದಾಗಿ ಕಲಿತಾ ಹೋಗೋಣ.
ಅದನ್ನು ಕಲೀಲಿಕ್ಕೆ ಮುಂಚಿತವಾಗಿ ನಾವು ನಿಮ್ಮನ್ನು ಈ ಒಂದು ನಡೆದಂತ ಒಂದು ಸಂಗತಿ, ಒಂದು ಈ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಐಗುಪ್ತದವರು ಇಸ್ರಾಯೇಲರು ಐಗುಪ್ತದಲ್ಲಿ ಸುಮಾರು 420 ವರ್ಷಗಳು ದಾಸತ್ವದಲ್ಲಿ ಇದ್ದರು. ತದನಂತರದಲ್ಲಿ ದೇವರು ಅವರನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿದ ನಂತರ ಇವರು ಕೆಂಪು ಸಮುದ್ರವನ್ನು ದಾಟಿ ಇವರು ಅರಣ್ಯದ ಒಂದು ಪ್ರವಾಸವನ್ನು ಪ್ರಯಾಣವನ್ನು ಪ್ರಾರಂಭಿಸಿದರು. ಪ್ರಯಾಣ ಮಾಡಿ ಈಗ ಎಲ್ಲಿಗೆ ಬಂದಿದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ, ಇವರು ಶಿಟ್ಟೀಮ್ ಎಂಬಂತ ಸ್ಥಳಕ್ಕೆ ಬಂದಿದ್ದಾರೆ. ಇದಕ್ಕೆ ಇನ್ನೊಂದು ಹೆಸರು ಸಹ ಇದೆ, ಮೋವಾಬ್ ಪ್ಲೇನ್ಸ್ ಎಂಬುದಾಗಿ. ನಾವು ಅರಣ್ಯಕಾಂಡ 22ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಅದನ್ನು ನಾವು ನೋಡ್ತೇವೆ. ಅರಣ್ಯಕಾಂಡ 22ನೇ ವಚನ, ಅಧ್ಯಾಯ 1ನೇ ವಚನ, 22:1. ಶಿಟ್ಟೀಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವರಾದರೂ ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣ ಯಜ್ಞಗಳಿಗೆ ಇಸ್ರಾಯೇಲರು ಕರೆಯಿಸಲು ಅವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸಿದವರಾದರು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇವ್ರು ಎಲ್ಲಿಗೆ ಬಂದಿದ್ದಾರೆ ಅಂತ ಹೇಳುವಾಗ, ಈಗ ಶಿಟ್ಟಿಮ್ ಎಂಬಂತ ಸ್ಥಳ, ಇದಕ್ಕೆ ಇನ್ನೊಂದು ಹೆಸರು ಮೋವಾಬ್ ಪ್ಲೇನ್ಸ್ ಎಂಬುದಾಗಿ, ಅದನ್ನು ಮೈದಾನ ಅಥವಾ ಮೋವಾಬ್ನ ಬಯಲು ಎಂಬುದಾಗಿ ನಾವು ಕರಿತೇವೆ. ಇಲ್ಲಿಗೆ ಅವ್ರು ಬಂದಾಗ ಇವರಲ್ಲಿ 1ನೇ ತಲೆಮಾರಿನ ಜನರು ಇರಲಿಲ್ಲ. ಅವರೆಲ್ಲರೂ ನಮ್ಗೆ ಗೊತ್ತಿರುವ ಹಾಗೆ ಅವರು ಈಗಾಗಲೇ ಹತರಾಗಿದ್ದಾರೆ. ದೇವರಿಗೆ ಅವಿಧೇಯರಾದಂತ ಕಾರಣ ದೇವರು ಅವರನ್ನು ಅರಣ್ಯದಲ್ಲೇ ಅವರನ್ನು ಕೊಂದುಬಿಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಪ್ರೀವಿಯಸ್ ಜನರೇಷನ್ ಇಂದ, ಹಿಂದಿನ ಜನರೇಷನ್ ಇಂದ ಇಬ್ರು ಮಾತ್ರ ಉಳ್ಕೊಂಡಿದ್ದಾರೆ. ಅವ್ರು ಯಾರೆಂಬುದಾಗಿ ನಾವು ಈಗಾಗಲೇ ಕಲಿತಾ ಬಂದಿದ್ದೇವೆ. ಕಾಲೇಬನ ವಿಚಾರವಾಗಿ ನಿಮ್ಮನ್ನು ಹಂಚಿಕೊಳ್ಳುವಾಗ ಅದನ್ನ ಹೇಳ್ತಾ ಬಂದೆ. ಇಲ್ಲಿ ಇವರು ಯೆಹೋಶನು ಮತ್ತೆ ಕಾಲೇಬನು ಇಬ್ರು ಮಾತ್ರ ಈ 1ನೇ ಜನರೇಷನ್ ಇಂದ ಅವರು ಉಳಿದಿದ್ದಾರೆ. ಮತ್ತೆಲ್ಲರೂ 2ನೇ ಜನರೇಷನ್ ನವರಾಗಿರ್ತಾರೆ. ಸೊ ಇವರು ಯಾರೆಂಬುದಾಗಿ ನೋಡುವಾಗ, ಇವರು 1ನೇ ತಲೆಮಾರಿನ ಮಕ್ಕಳು ಇವರಾಗಿರ್ತಾರೆ. ಇಲ್ಲಿ ಇವರು ಶೆಟ್ಟಿಮಿಗೆ ಬರುವಾಗ ಒಂದು ವಿಚಾರ ಅಲ್ಲಿ ನಡೆಯುತ್ತೆ. ಅದೇನೆಂಬುದಾಗಿ ನೋಡುವಾಗ, ಮೋಶೆ ಧರ್ಮಶಾಸ್ತ್ರವನ್ನು ಪುನಃ ಜನರಿಗೆ ಕೊಡುವುದನ್ನು ನೋಡ್ತೇವೆ. ಡ್ಯೂಟ್ರಾನಮಿ ಎಂಬುದಾಗಿ, ಧರ್ಮೋಪದೇಶ ಕಾಂಡ, ರೀಡಿಂಗ್ ದ ಲಾ ಫಾರ್ ದ ಸೆಕೆಂಡ್ ಟೈಮ್ ಎಂಬುದಾಗಿ, ಇವರಿಗೆ ಮತ್ತೊಂದು ಸಾರಿ ಇವರಿಗೆ ಧರ್ಮಶಾಸ್ತ್ರವನ್ನು ಮೋಶೆ ಕೊಡುವವನಾಗಿದ್ದಾನೆ. ಯಾಕೆಂದ್ರೆ ಇವರಿಗೆ ಧರ್ಮಶಾಸ್ತ್ರದ ಅರಿವಿಲ್ಲ. ಇವರು 2ನೇ ಒಂದು ಸಂತತಿಯವರಾಗಿರ್ತಾರೆ, 2ನೇ ತಲೆಮಾರವರು ಆಗಿರ್ತಾರೆ. ಆದುದರಿಂದ ಇವರಿಗೆ ಧರ್ಮಶಾಸ್ತ್ರವನ್ನು ಮೋಶೆಯಲ್ಲಿ ಕೊಡುವುದನ್ನು ನೋಡ್ತೇವೆ. ನಮ್ಗೆ ಗೊತ್ತಿರುವ ಹಾಗೆ 1ನೇ ತಲೆಮಾರು ಅವರು ಅಡವಿಯಲ್ಲಿ ತೀರು ಹೋಗಿದ್ದಾರೆ. 1ನೇ ತಲೆಮಾರಿನಿಂದ ಇಬ್ಬರು ಮಾತ್ರ ಉಳ್ಕೊಂಡಿದ್ದಾರೆ. ಅವ್ರು ಯಾರೆಂಬುದಾಗಿ ಹೇಳುವಾಗ ಯೆಹೋಶುವನು ಮತ್ತೆ ಕಾಲೇಬನು, ಹಾಗೆ ಮೋಶೆ ಕೂಡ ಅವ್ರ ಜೊತೆಯಲ್ಲಿದ್ದಾನೆ. ಇದಕ್ಕಿಂತ ಮೊದಲನೇದಾಗಿ ನಾವು ನೋಡುವಂಥದ್ದು, 1ನೇ ಸ್ಥಳ ಧರ್ಮಶಾಸ್ತ್ರವನ್ನು ಕೊಟ್ಟಂತ ಸ್ಥಳ ಯಾವುದೆಂಬುದಾಗಿ ನಾವು ನೋಡುವಾಗ, ಸಿನಾಯಿ ಬೆಟ್ಟದಲ್ಲಿ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟಂತ ಸ್ಥಳ ಸಿನಾಯಿ ಬೆಟ್ಟದ ತಪ್ಪಲಿನಲ್ಲಿ ಮೋಶೆಯು ಸಂಪೂರ್ಣ ಇಸ್ರಾಯೇಲರನ್ನು ತನ್ನ ಬಳಿಗೆ ಕರೆದುಕೊಂಡವನಾಗಿ ಅವರಿಗೆ ಮೋಶೆ ಧರ್ಮಶಾಸ್ತ್ರವನ್ನು ಓದಿ ತಿಳಿಸ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗೆ ಇದು 2ನೇ ಸ್ಥಳ. ಈ ಒಂದು 2ನೇ ಸ್ಥಳ, ಈ ಒಂದು ಸ್ಥಳದಲ್ಲಿ ಶಿಟ್ಟಿಮ್ ಎಂಬಂತ ಪ್ರದೇಶದಲ್ಲಿ ಈ 2ನೇ ತಲೆಮಾರಿನ ಜನರಿಗೆ ಮೋಶೆ ಧರ್ಮಶಾಸ್ತ್ರವನ್ನು ತಿಳಿಸುವುದನ್ನು, ಎಕ್ಸ್ಪ್ಲೈನ್ ಮಾಡುವುದನ್ನು ನೋಡ್ತೇವೆ. ಇದಾದ ಸ್ವಲ್ಪ ದಿನಗಳ ನಂತರ ಮೋಶೆ ಗತಿಸಿ ಹೋಗ್ತಾನೆ. ಗತಿಸಿ ಹೋದ ನಂತರ ಇಸ್ರಾಯೇಲನ್ನು ಮುನ್ನಡೆಸಲು ಯೆಹೋಶುವನು ನಾಯಕನಾಗ್ತಾನೆ. ಯೆಹೋಶುವನು ನಾಯಕನಾದ ನಂತರ ನಾವು 2ನೇ ಅಧ್ಯಾಯ, ಯೆಹೋಶುವನಿಗೆ ಬರೆದಂತ ಗ್ರಂಥದ 2ನೇ ಅಧ್ಯಾಯ 1ನೇ ವಚನದಲ್ಲಿ ಮತ್ತೆ 2ನೇ ವಚನ ಮತ್ತು 3ನೇ ವಚನದಲ್ಲಿ ನೋಡುವಾಗ, ಆತನು ಇಬ್ಬರ ಸ್ಪೈಸ್ ನನ್ನು ಮತ್ತೊಮ್ಮೆ ಕಾನಾನ್ ದೇಶಕ್ಕೆ ಕಳಿಸ್ತಾನೆ. ಅದರ ವಿಚಾರವಾಗಿ ತಿಳಿದುಕೊಂಡು ಬರ್ಲಿಕ್ಕೆ. ಅದನ್ನು ತಿಳಿದುಕೊಂಡು ಬಂದಂತ ಆ ಒಂದು ಸ್ಪೈಸ್ಗಳು, ಆ ಒಂದು ಗೂಢಾಚಾರಿಗಳು ಅವರಿಗೆ ಒಳ್ಳೆಯ ಒಂದು ವಿಚಾರವನ್ನು, ವರದಿಯನ್ನು ಅವರಿಗೆ ಸಲ್ಲಿಸ್ತಾರೆ. ಆ ವರದಿ ಏನೆಂಬುದಾಗಿ ನೋಡುವಾಗ, ಅವರು ಆ ಜನರು ಕಂಗಟ್ಟಿ ಹೋಗಿದ್ದಾರೆ, ನಮ್ಮ ವಿಚಾರವಾಗಿ ಅವರು ಹೆದರಿ ಬಿಟ್ಟಿದ್ದಾರೆ, ಮಹಾಭೀತಿ ಅವ್ರಿಗುಂಟಾಗಿದೆ, ಯೆಹೋವನು ನಿಜವಾಗಿ ಆ ದೇಶವನ್ನು ನಮಗೆ ಕೊಡ್ತಾನೆ ಎಂಬುದಾಗಿ, ಅವರ ವಿಚಾರವಾಗಿ ಆ ಕಾನಾನ್ ದೇಶ ನಮಗೆ ದೇವರು ಕೊಡ್ತಾನೆ ಎಂಬುದಾಗಿ ಒಂದು ಉತ್ತಮವಾದಂತ ರಿಪೋರ್ಟ್ ಅವರಿಗೆ ತಿಳಿಸ್ತಾ ಬರ್ತಾರೆ. ಆ ದೇಶ ಎಂತೆಂಥ ದೇಶ ಎಂಬುದಾಗಿ ಅವನು ಹೇಳ್ತಾ ಬರುವಾಗ, ಅಲ್ಲಲ್ಲಿ ಆ ದೇಶದಲ್ಲಿ ಮನೆಗಳು ಇವೆ, ಆ ದೇಶಗಳಲ್ಲಿ ಬಾವಿಗಳಿದೆ, ತೋಟಗಳಿವೆ, ಪರ್ವತಗಳಿವೆ, ಹಿಂಡುಗಳಿವೆ ಎಂಬುದಾಗಿ ಆ ವರದಿಯಲ್ಲಿ ಆತನು ಯೆಹೋಶುವನಿಗೆ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಅವರು ಕಟ್ಟದೇ ಇರುವಂತ ಮನೆಗಳು, ಅವರು ನಾಟದೇ ಇರುವಂತ ತೋಟಗಳು, ಹಾಗೆ ಅವರು ತೋಟದೇ ಇರುವಂತ ಬಾವಿಗಳು, ಹಾಗೆ ಅವರು ಸಾಕದೇ ಇರುವಂತ ಹಿಂಡುಗಳು, ಇನ್ನೂ ಅನೇಕ ವಿಧವಾದಂತ
ಆಶೀರ್ವಾದಗಳನ್ನು ದೇವರು ಅವರಿಗೆ ಬಹಳಷ್ಟು ಆಶೀರ್ವಾದಗಳನ್ನು ಆ ದೇಶದಲ್ಲಿ ಇಟ್ಟಿರುವಂತದ್ದನ್ನು ವಾಗ್ದಾನವಾಗಿ ಆ ದೇಶವನ್ನು ಅವರಿಗೆ ಕೊಡುತ್ತಾನೆಂಬುದನ್ನು ನಾವು ಹಿಂದೆ ನಾವು ದೇವರ ವಾಕ್ಯದಲ್ಲಿ ಓದ್ತಾ ಬರ್ತೇವೆ. ಅದನ್ನೇ ಸಹ ಈ ವರದಿಗಾರರು ಸಹ ಈ ರಿಪೋರ್ಟ್ ಅವರಿಗೆ ಈ ಒಂದು ಗೂಢಚಾರ್ಯಗಳು ಯೆಹೋಶುವನಿಗೆ ಕೊಡುವುದನ್ನು ನಾವು ನೋಡ್ತೇವೆ. ಅದನ್ನು ಕೊಟ್ಟಂತ ಒಂದು ಈ ಸಂದರ್ಭ, ಹಾಗೆ ಅವರಿದ್ದಂತ ಸ್ಥಳ ಯಾವುದೆಂಬುದಾಗಿ ನಾವು ನೋಡುವಾಗ ಇವು ಒಂದು ಮೋವಾಬ್ ಮೈದಾನ, ಅದನ್ನು ಶಿಟ್ಟಿಮ್ ಎಂದು ಸಹ ಇಲ್ಲಿ ನಾವು ಕರೆಯೋದನ್ನು 3ನೇ ಅಧ್ಯಾಯದ 1ನೇ ವಚನದಲ್ಲಿ 2ನೇ ವಚನಗಳಲ್ಲಿ ನಾವು ಓದ್ತಾ ಬರ್ತೇವೆ. ಹಾಗಾಗಿ ಇಲ್ಲಿ ಅವರು ಶಿಟ್ಟಿಮ್ನಿಂದ ಈಗ ಪ್ರಯಾಣವನ್ನು ಕಾನಾನ್ ದೇಶಕ್ಕೆ ಬೆಳೆಸಬೇಕಾಗಿದೆ. ಹೀಗೆ ಹೋಗಬೇಕಾದಂತ ಸಂದರ್ಭ, ಅವರು ಆ ಪ್ರಯಾಣವನ್ನು ಮಾಡಿ ಈಗ ಎಲ್ಲಿಗೆ ಬಂದಿದ್ದಾರೆ ಎಂದಾಗಿ ನಾವು ನೋಡುವಾಗ ನಾವು ಯೋರ್ದಾನ್ ಹೊಳೆಯ ತೀರದಲ್ಲಿ ಅವರು ಬಂದಿದ್ದಾರೆ. ಈಗ ಅವರು ಮುಂದೆ ಇರುವಂತದ್ದು ಯೋರ್ದಾನ್ ಹೊಳೆ ದಾಟದ ನಂತರ ಕಾನಾನ್ ದೇಶ. ಈಗ ಯೋರ್ದಾನ್ ಹೊಳೆ ಎಂಬುದಾಗಿ ನಾವು ನೋಡುವುದೇ ಆದರೆ, ನಾವು ಈಗ ಓದ್ತಾ ಬಂದ್ವಿ, ಅದು ಒಂದು ದೊಡ್ಡ ಒಂದು ನದಿಯಾಗಿತ್ತು, ಒಂದು ಹೊಳೆಯಾಗಿತ್ತು. ಈ ಹೊಳೆ ಹಾರ್ವೆಸ್ಟ್ ಟೈಮ್ ಅಲ್ಲಿ, ಅಂದ್ರೆ ಸುಗ್ಗಿ ಕಾಲದಲ್ಲಿ ಇದು ದಡ ಮೀರಿ ಹರಿಯುತ್ತದಂತೆ. ಒಬ್ರು ಹೀಗೆ ಹೇಳ್ತಾರೆ, ಒಬ್ಬ ದೈವಿಕವಾದಂತ ಒಬ್ಬ ಮೇಧಾವಿಗಳು ಇದನ್ನ ಈ ರೀತಿಯಾಗಿ ಬಣ್ಣಿಸ್ತಾರೆ. ಈ ಒಂದು ಹಾರ್ವೆಸ್ಟ್ ಟೈಮ್ ಅಲ್ಲಿ ಈ ಒಂದು ಹೊಳೆ ಸುಮಾರು 3 ಅಡಿಗಿಂತಲೂ ಹೆಚ್ಚಾಗಿ, ಅಂದ್ರೆ 3 ಅಡಿಯಿಂದ 12 ಅಡಿಗಳಷ್ಟು ಎತ್ತರಕ್ಕೆ ನೀರು ಹರಿಯುತ್ತದೆ. ಹಾಗೆ ಇದರ ಆಳವು ಸಹ 12 ಅಡಿಗಿಂತ ಆಳವಾಗಿ ಇರ್ತದೆ. ಹಾಗೆ ಇದು ಸುಮಾರು 40 ಕಿಲೋಮೀಟರ್ ಅಥವಾ ಮೈಲಿಗಳು ಪರ್ ಅವರ್ ಇದು ಹರಿಯುವಂತದ್ದಾಗಿದೆ, ರಭಸವಾಗಿ ಹರಿಯುವಂತ ನದಿಯಾಗಿದೆ ಎಂಬುದಾಗಿ ತಿಳಿಸ್ತಾ ಬರ್ತಾರೆ. ಹಾಗೆ ಇನ್ನೊಬ್ಬರು ದೈವ ಸಂದೇಶಕರು ಹೀಗೆ ಹೇಳ್ತಾ ಬರ್ತಾರೆ, ಈ ನದಿ ಈ ರಭಸದಿಂದ ಹರಿಯುವುದು ಮಾತ್ರವಲ್ಲದೆ ಈ ನದಿಯ ದಡೆಯಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವಂತ ಒಂದು ಅದು ಕಾಡು ರೀತಿಯಲ್ಲಿ ಬೆಳೆದಂತಾಗಿದೆ ಎಂಬುದಾಗಿ ಇದನ್ನು ನಾವು ಯೆರೆಮೀಯನ ಗ್ರಂಥ 12ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಓದ್ತಾ ಬರ್ತೇವೆ. ಇದು ಯೆರೆಮೀಯನ ಗ್ರಂಥ 12ನೇ ಅಧ್ಯಾಯ 5ನೇ ವಚನವನ್ನು ಓದ್ತಾ ಬರ್ತೇವೆ. ಯಾರಾದ್ರೂ ಆ ವಚನವನ್ನು ಓದಿ ಬ್ರದರ್. ಯೆರೆಮೀಯ 12:5. ಇಂತೆನ್ನುವ ನನಗೆ ಯೆಹೋವನು ಹೀಗೆ ಹೇಳಿದ್ದಾನೆ, ನೀನು ಕಲಾಲುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ಓದಿ ಸಿಸ್ಟರ್. ಇನ್ನು ಅಲ್ಲಿ ಯೋರ್ದಾನ್ ದಟ್ಟಡವಿಯಲ್ಲಿ ಅಂದರೆ ಅಂತ ಪದ ಬರುತ್ತಲ್ಲ. ನಿರಪಾಯ ದೇಶದಲ್ಲಿ ನೀನು ನಿರ್ಭಯವಾಗಿದ್ದರು ಯೋರ್ದಾನಿನ ದಟ್ಟಡವಿಯಲ್ಲಿ ಏನು ಮಾಡುವಿ? ಸಾಕು ಸಿಸ್ಟರ್. ನಾವಿಲ್ಲಿ ನೋಡುವಂತದ್ದು ಯೋರ್ದಾನಿನ ದಟ್ಟ ಅಡವಿ ಎಂಬುದಾಗಿದ್ದು, ಯೋರ್ದಾನಿನ ದಟ್ಟ ಅಡವಿ ಎಂಬುದಾಗಿ ನೋಡುವಾಗ ಅಲ್ಲಿ ಒಂದು ಬ್ಯಾಂಕ್ಸ್ ನಲ್ಲಿ, ಅಂದ್ರೆ ತೀರದಲ್ಲಿ, ಯೋರ್ದಾನ್ ಹೊಳೆಯ ತೀರದಲ್ಲಿ ಎಂತ ರೀತಿಯಾದಂತ ಕಾಡು ಇತ್ತು ಎಂಬುದಾಗಿ ಹೇಳುವಾಗ ಒಂದು ದೈವ ಸಂದೇಶ ಬೈಬಲ್ ಸ್ಕಾಲರ್ ಹೇಳ್ತಾರೆ, ಕೆಲವೊಮ್ಮೆ ಜನರು ದಡಕ್ಕೆ ನದಿಯನ್ನು ದಾಟ್ಲಿಕ್ಕೆ ಹೆದರ್ತಿರ್ಲಿಲ್ವಂತೆ, ಆದ್ರೆ ಅಲ್ಲಿರುವಂತ ಅರಣ್ಯಕ್ಕೆ ಹೆದರುತ್ತಿದ್ರಂತೆ. ಯಾಕಂದ್ರೆ ಅಷ್ಟು ದಟ್ಟವಾದಂತ ಒಂದು ಅರಣ್ಯ ಅದು, ಮುಳ್ಳು ಪೊದೆಗಳುಳ್ಳಂತ ಅರಣ್ಯ. ಅನೇಕ ಕಾಡು ಮೃಗಗಳು ಅಲ್ಲಿ ವಾಸವಾಗಿತ್ತು. ಅದು ಬೆಳಗಿನ ಜಾವದಲ್ಲಿ ಬೆಳಕಿರುವಂತ ಸಮಯಗಳಲ್ಲಿ ಬಂದು ಜನರಿಗೆ ಅದು ತೊಂದರೆ ಕೊಡುವಂತ ಒಂದು ಅರಣ್ಯವಾಗಿತ್ತು ಎಂಬುದಾಗಿ ನೋಡ್ತೇವೆ. ಹೀಗೆ ಇದು ಅರಣ್ಯ, ಈ ಸವಾಲು ಅವರ ಮುಂದೆ ಇದ್ದದ್ದು. ಹಾಗಾಗಿ ಈಗ ಅವರು ಈ ಸಂಗತಿಗಳನ್ನೆಲ್ಲ ತಿಳಿದ ಮೇಲೆ ಇವ್ರೇನ್ ಮಾಡ್ತಾರೆ, ಯೆಹೋಶುವನು ತನ್ನ ಇಸ್ರಾಯೇಲ್ ಜನರಿಗೆ, ನಾವು ಈ ಒಂದು ಯೋರ್ದಾನನ್ನು ದಾಟಬೇಕು, ಶಿಟ್ಟಿಮ್ನಿಂದ ನಾವು ಮುಂದೆ ಹೋಗೋಣ ಪ್ರಯಾಣವಾಗಿ ಬಂದು ಈಗ ಈ ಒಂದು ಯೋರ್ದಾನ್ ದಡದಲ್ಲಿದ್ದಾರೆ. ದಡದಲ್ಲಿ ಇದ್ದುಕೊಂಡು ಇವರು ತಮ್ಮ ಸ್ವಂತ ಪ್ರಯತ್ನದಿಂದ, ತಮ್ಮ ಸ್ವಂತ ಶಕ್ತಿಯಿಂದ ಈಗ ಇದನ್ನು ದಾಟಲು ಅವರು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ 3 ದಿನಗಳಾಗ್ತದೆ. 3 ದಿನಗಳಾದ್ರೂ ಸಹ ಇವರು ಯಾವುದೇ ಸಫಲತೆಯನ್ನು ಕಾಣಲಿಲ್ಲ, ಇವರಿಗೆ ದಾಟ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಇವರಲ್ಲಿ ಸಹ ಅನೇಕ ಪರಾಕ್ರಮಿಗಳಾದಂತ ಜನರಿದ್ರು, ಆದ್ರೂ ಸಹ ಇವರು ದಾಟ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಯಾಕೆ ಸಾಧ್ಯವಾಗ್ಲಿಲ್ಲ ಎಂಬುದಾಗಿ ನೋಡುವಾಗ, ಇವರ ಗುಂಪಿನಲ್ಲಿ ಕೇವಲ ಯವನಸ್ಥ ಮಾತ್ರ ಇರಲಿಲ್ಲ, ಅನೇಕ ಸಹೋದರಿಯರಿದ್ರು, ಹೆಂಗಸರುಗಳಿದ್ರು, ಮಕ್ಕಳುಗಳಿದ್ರು, ಅವರ ಹಿಂಡಿತ್ತು. ಈ ಒಂದು ಉಕ್ಕಿ ಹರಿಯುವಂತ ಈ ನದಿ ದಡವನ್ನು ದಾಟಬೇಕಾದ್ರೆ ಅದು ಅಸಾಧ್ಯವಾಗಿತ್ತು. ಅದಷ್ಟು ಮಾತ್ರವಲ್ಲದೆ ಆ ದಟ್ಟಡವಿಯನ್ನು ಅವರು ಭೇದಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಹೀಗಾಗಿ ಅವರ ಮುಂದೆ ಇದ್ದಂತ ಒಂದು ದೊಡ್ಡ ಸವಾಲು ಏನೆಂಬುದಾಗಿ ನೋಡುವಾಗ ಅದು ಯೋರ್ದಾನ್ ಹೊಳೆ. ಯೋರ್ದಾನ್ ಎಂಬುದಾಗಿ ಹೇಳುವಾಗ ಡಿಸೆಂಡೆಡ್ ಎಂಬ ಅರ್ಥವನ್ನು ಕೊಡುವಂತದ್ದಾಗಿದೆ. ಅದು ಏನಂತ ತೋರಿಸಿದೆ ಅಂದ್ರೆ ಇಳಿಯುವಂತದ್ದು ಅಥವಾ ಇಳಿದದ್ದು ಎಂಬಂತ ಅರ್ಥ. ಅಷ್ಟು ಮಾತ್ರವಲ್ಲ, ನಾವು ಮುಂದಿನ ವಚನಗಳಲ್ಲಿ ನೋಡುವಾಗ ಇವರಿಗೆ ಕಾನಾನ್ಗೆ ಪ್ರಯಾಣ ಮಾಡುವಂತ ಈ ದಾರಿ ಅಜ್ಞಾತವಾದದ್ದು, ಅನ್ನೋನ್ ವೇ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ.
ಇದೇ ಯೆಹೋಶುವನು ಬರೆದ ಗ್ರಂಥ 3ನೇ ಅಧ್ಯಾಯದ 4ನೇ ವಚನದ ಕಡೆ ಭಾಗದಲ್ಲಿ ನಾವು ಓದ್ತಾ ಬರ್ತೇವೆ. ಆ ಮಾರ್ಗದಲ್ಲಿ ಮುಂಚೆ ನೀವು ಬರಲಿಲ್ಲವಲ್ಲ. ಈ ಒಂದು ಮಾರ್ಗದಲ್ಲಿ ಅವರು ಹಿಂದೆ ಯಾರೂ ಈ ಮಾರ್ಗವಾಗಿ ಅವರು ಹೋಗಿಲ್ಲ. ಅವರ ಆ ಮಾರ್ಗವಾಗಿ ಏನಿದೆ, ಅವರು ಮುಂದೆ ಏನೇನು ಅವರ ಜೀವಿತದಲ್ಲಿ ಅವರು ಎದುರಿಸಬಹುದೆಂಬಂತ ಅರಿವು ಅವ್ರಿಗಿಲ್ಲ. ಅವ್ರಿಗೆ ಏನು ಸಿಗಬಹುದು ಅಂತನೂ ಅವ್ರಿಗೆ ಗೊತ್ತಿಲ್ಲ. ಆದ್ರೂ ಸಹ ಅವರು ಈ ಒಂದು ಮಾರ್ಗವಾಗಿ ಹೋಗ್ಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಮುಂದೆ ಇದ್ದಂಥದ್ದು ಆಶೀರ್ವಾದಗಳನ್ನು ಅವರು ಸ್ವತಂತ್ರಿಸಿಕೊಳ್ಬೇಕಾದ್ರೆ ಈ ಮಾರ್ಗವಾಗಿ ಅವ್ರು ಹೋಗ್ಬೇಕಾಗಿತ್ತು. ಆ ಮಾರ್ಗ ಅವರಿಗೆ ತಿಳಿದಿರಲಿಲ್ಲ. ಹಾಗಾಗಿ ಪ್ರಿಯ ದೇವಜನರೇ, ನಾವು ಸಹ 2022ನೇ ಪ್ರಾರಂಭಕ್ಕೆ ಬಂದಿದ್ದೇವೆ. ನಮ್ಮಲ್ಲಿ ಯಾರೂ ಸಹ ಅಕ್ಟೋಬರ್ 31ನೇ ತಾರೀಕು 2022 ತನಕ ಹೋಗಿ ಯಾರು ಬಂದಿದ್ದಿಲ್ಲ. ನಮಗೂ ಸಹ ಈ 12 ತಿಂಗಳು ಬಹಳ ಅಜ್ಞಾತವಾಗಿದೆ. ನಮಗೂ ಸಹ ಯಾವುದೇ ಸಂಗತಿಗಳು ಗೊತ್ತಿಲ್ಲ. ದೇವರು ನಮ್ಮೊಬ್ಬರ ಜೀವಿತದಲ್ಲಿ ಏನೇನು ಆಶೀರ್ವಾದಗಳನ್ನು ಈ ವರ್ಷ ಇಟ್ಟಿದ್ದೇನೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಏನೇನು ಸವಾಲುಗಳು, ಯಾವ ಯೋಧಾನನ್ನು ನಾವು ದಾಟಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ. ಯಾವ ದಟ್ಟ ಅಡವಿಯನ್ನು ದಾಟಬೇಕು ನಮಗೆ ಗೊತ್ತಿಲ್ಲ. ನಮ್ಮ ಏರಿಳಿತಗಳು ಗೊತ್ತಿಲ್ಲ. ನಮಗೆ ಯಾವ ಕಷ್ಟಗಳು ಎದುರಾಡಬಹುದು, ನಾವು ಯಾವ ಊರಿಗೆ ಹೋಗಬಹುದು, ಯಾರನ್ನು ಸಂಧಿಸಬಹುದು, ಯಾವ ಅಪೇಕ್ಷಿತವಾದಂತಹ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆಯುವಂತದ್ದಾಗಿದೆ, ಯಾವುದು ಗೊತ್ತಿಲ್ಲ. ಸೊ ಈ 12 ತಿಂಗಳು ನಮಗೂ ಸಹ ಅಜ್ಞಾತ ಮಾರ್ಗ. ಆಲ್ ದೀಸ್ 12 months ಆರ್ ಅನ್ನೋನ್ ಟು ಅಸ್. ನಾವು ಯಾವತ್ತೂ ಈ ಮಾರ್ಗವಾಗಿ ಹಿಂದೆ ಹೋಗೇ ಇಲ್ಲ. ಈ ಮಾರ್ಗದಲ್ಲಿ ಹೋಗಿ ಮತ್ತೆ ನಮ್ಮ ದೇವರು ನಮಗಾಗಿ ಇಟ್ಟಿರುವಂತ ಆಶೀರ್ವಾದಗಳನ್ನು ನಾವು ಸ್ವತಂತ್ರಿಸಿಕೊಳ್ಬೇಕಾದ್ರೆ, ಅಥವಾ ನಾವು ದಾಟಿ ಹೋಗುವಂತ ಈ ಎಲ್ಲಾ ಸವಾಲುಗಳನ್ನು ಎದುರಿಸಬೇಕಾದ್ರೆ, ದಾಟಬೇಕಾದ್ರೆ, ಅಥವಾ ಗೆಲ್ಲಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಸಹ ಈ 4 ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಈ ಇಡೀ ವರ್ಷ ಮಾಡಬೇಕು. ಈ ಇಡೀ ವರ್ಷ 2022 ನಾವು ಸಹ ಈ 4 ಕಾರ್ಯಗಳನ್ನು, 4 ಜೀವನದ ಪಾಠಗಳನ್ನು, ನಾವೀಗಾಗಲೇ ಓದಿದಂತ 4 ಜೀವನ ಪಾಠಗಳನ್ನು ನಾವು ದಾಟಿ ಹೋಗಬೇಕಾಗಿದೆ. ಅದು ನಮ್ಮ ಜೀವಿತದಲ್ಲಿ ಮಾಡಬೇಕಾಗಿದೆ. ಹಾಗಾದ್ರೆ 2022 ದೇವರು ನಿಮಗೋಸ್ಕರ ಕಾಯ್ದಿರಿಸಿರುವಂತ ಆಶೀರ್ವಾದಗಳು, ಹಾಗೆ ನೀವು ದಾಟಿ ಹೋಗುವಂತ ಎಲ್ಲ ವಿಧವಾದಂತ ಸವಾಲುಗಳು, ಡಿಸೆಂಬರ್ 31 ತನಕ ನಿಮ್ಗೆ ಏನೇನು ಇದೆಯೋ ಅದನ್ನು ಮಾಡಬೇಕಾದರೆ ಈ 4 ಸವಾಲುಗಳನ್ನು ನಿಮ್ಮ ಜೀವಿತಗಳಲ್ಲಿ ಅನುಸರಿಸಿ ನಡೆಯಬೇಕು ಪ್ರಿಯರೇ. ಈಗ ನಾವು ನೋಡ್ತಾ ಇದ್ದೇವೆ, ಆ ಸ್ಪೈಸ್ ಬಂದು ಆ ಗೂಢಚಾರಿಗಳು ಬಂದು ಯೆಹೋಶುವನಿಗೆ ಹೇಳಿದ್ದಾರೆ. ಯೆಹೋಶುವನು ಈಗ ಈ ಒಂದು ಪ್ರದೇಶವನ್ನು ದಾಟ್ಲಿಕ್ಕೆ ದೇವರಿಂದ ದರ್ಶನವನ್ನು ಹೊಂದಿ, ಆತನು ಆ ದೇವರಿಂದ ಆಜ್ಞೆಗಳನ್ನು ಹೊಂದಿ ತನ್ನ ಜನರಿಗೆ ಇನ್ಸ್ಟ್ರಕ್ಟ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಈಗ ಯೆಹೋವನು ಏನ್ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ನೀವು ಕಟ್ಟದೇ ಇರುವಂತ ಮನೆಗಳು, ನೀವು ನಾಟದೇ ಇರುವಂತ ತೋಟಗಳು, ಹಾಗೆ ನೀವು ತೋಡದೇ ಇರುವಂತ ಬಾವಿಗಳು, ಹಾಗೆ ನೀವು ಸಾಕದೇ ಇರುವಂತ ಹಿಂಡಗಳನ್ನು ನೀವು ಸ್ವತಂತ್ರಿಸಿಕೊಳ್ಬೇಕಾದ್ರೆ, ನೀವು ಅದನ್ನು ವಶಪಡಿಸಿಕೊಳ್ಬೇಕಾದ್ರೆ ದೇವರು ಆಜ್ಞೆಗಳನ್ನು ನೀವು ಕೈಗೊಂಡು ನಡೆಯಬೇಕು. ಹಾಗೆ ಆ ಆಜ್ಞೆಗಳು ಯಾವುದೆಂಬುದಾಗಿ ನಾವು ಹೇಳುವಾಗ, ಮೊದಲನೇದಾಗಿ ಆಜ್ಞೆಗಳು, ದ ಫಸ್ಟ್ ಇನ್ಸ್ಟ್ರಕ್ಷನ್, ಮೊದಲನೇ ಸೂಚನೆ ಏನೆಂಬುದಾಗಿ ನೋಡುವಾಗ, ದ ಪ್ರೆಸೆನ್ಸ್ ಆಫ್ ಗಾಡ್ ಶುಡ್ ಬಿ ರಿಮೆಂಬರ್ಡ್. ನಾವು ನೋಡಿದಂತ ಮೊದಲನೇ ಅಂಶ, ದೇವರ ಉಪಸ್ಥಿತಿ ಅಥವಾ ದೇವರ ಪ್ರಸನ್ನತೆಯನ್ನು ನೆನಪಿಸಿಕೊಳ್ಳಬೇಕು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಹಾಗಾದ್ರೆ ನಾವು ಓದಿದಂತ ಈ ವಾಕ್ಯ ಭಾಗಕ್ಕೆ ಮತ್ತೆ ನಾವು ಮರಳಿ ಬರೋಣ. 3ನೇ ಅಧ್ಯಾಯದ ವಚನಗಳನ್ನು ಓದುವಾಗ, ನಮ್ಮ ಸಹೋದರರು ಓದುವಾಗ, ನೀವು ಒಂದು ವಾಕ್ಯವನ್ನು ಅಥವಾ ಒಂದು ಪದವನ್ನು ಪದೇ ಪದೇ ನೀವು ಅಲ್ಲಿ ಇರುವುದನ್ನು ನೀವು ಗಮನಿಸಬಹುದು. ನಾವು ಓದಿದಂತ ವಾಕ್ಯ ಭಾಗದಲ್ಲಿ ಅನೇಕ ಸಾರಿ ದ ಆರ್ಕ್ ಆಫ್ ದ ಕವೆನೆಂಟ್ ಎಂಬುದಾಗಿ, ಯೆಹೋವನ ಒಡಂಬಡಿಕೆಯ ಮಂಜೂಷ ಎಂಬುದಾಗಿ ಅನೇಕ ಸಲ ಇದು ಬರೆದಿರುವುದನ್ನು ನಾವು ನೋಡ್ತೇವೆ. ಸುಮಾರು ನೀವು ಲೆಕ್ಕ ಹಾಕುವುದಾದರೆ ಇಲ್ಲಿ ಬಹಳ ಚಿಕ್ಕದಾದಂತಹ ಈ ಒಂದು ಅಧ್ಯಾಯ, ಕೇವಲ 17 ವಚನಗಳಿವೆ. ಆದ್ರೂ ಸಹ 9 ಬಾರಿ ಯೆಹೋವನ ಮಂಜೂಷ ಎಂಬಂತ ಪದ ಇಲ್ಲಿ ಪ್ರಯೋಗ ಆಗಿರುವುದೆಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಯೆಹೋಶುವನು ಇಸ್ರಾಯೇಲ್ಯರ ಜನರಿಗೆ 3 ದಿನಗಳಾದ ನಂತರ ಅವರು ಹೇಳಿದ್ದಾದರೂ ಏನು ಎಂಬುದಾಗಿ ನೋಡುವುದೇ ಆದರೆ, ವಾಟ್ ಡಿಡ್ ಹಿ ಟೆಲ್ ಜೋಶುವಾ ಟೆಲ್ ಟು ದಿ ಪೀಪಲ್ ಆಫ್ ಇಸ್ರೇಲ್ ಆಫ್ಟರ್ 3 days? ವಚನ 2ರ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಆತನ ಹಿಂದೆ ಹೋಗಿರಿ ಎಂಬುದಾಗಿ. ವಚನ 2ರ ಕೊನೆಯ ಭಾಗದಲ್ಲಿ ನಾವು ಇದನ್ನು ಓದ್ತೇವೆ. ಈ ಕಡೆಯ ಭಾಗದಲ್ಲಿ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ ಎಂಬುದಾಗಿ. ಯಾರು ಈ ಒಂದು
ಯಾಜಕರು ಎಂಬುದಾಗಿ ನೋಡುವಾಗ ಇವರು ಮಂಜೂಷವನ್ನು ಓರುವಂತ ಯಾಜಕರುಗಳು, ಇವರು ಇದಕ್ಕಾಗಿ ನೇಮಿಸಲ್ಪಟ್ಟಂತ ಯಾಜಕರಾದ ಲೇವಿಯರು ಎಂಬುದಾಗಿ ಇಲ್ಲಿ ನೋಡ್ತೇವೆ. ಇವರು ತಮ್ಮ ಮಂಜೂಷವನ್ನು ಹೊತ್ತುಕೊಂಡು ನಿಲ್ಲುವಾಗ ನಿಮ್ಮ ಡೇರೆಗಳನ್ನು ಕಿತ್ತುಕೊಂಡು ಅದನ್ನು ಹಿಂಬಾಲಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಹಾಗಾಗಿ ಇವರು ಯಾಕೆ ಹಿಂಬಾಲಿಸಬೇಕು ಎಂಬುದಾಗಿ ನೋಡುವುದಾದ್ರೆ, ಯಾಕೆ ಇವರು ಮಂಜೂಷವನ್ನು ಹಿಂಬಾಲಿಸಬೇಕು ಎಂಬುದಾಗಿ ನಾವು ನೋಡುವುದಾದ್ರೆ, ಅದೇ 4ನೇ ಅಧ್ಯಾಯದ ಕೊನೆಯ ವಚನದಲ್ಲಿ, ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ, ಹಿಂದೆ ನೀವು ಈ ಮಾರ್ಗವಾಗಿ ನೀವು ಹೋಗಲಿಲ್ಲವಲ್ಲ, ನಿಮಗೆ ಈ ಮುಂದೆ ಏನಿದೆ ಎಂಬುದಾಗಿ ಗೊತ್ತಿಲ್ಲ, ಹಾಗಾಗಿ ನೀವು ದೇವರ ಪ್ರಸನ್ನತೆಯನ್ನು ಹಿಂಬಾಲಿಸಬೇಕು ಎಂಬುದಾಗಿ ಹೇಳುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಹಾಗಾದ್ರೆ ಮುಂದೆ ಇದ್ದದ್ದಾದ್ರೂ ಏನು ಎಂಬುದಾಗಿ ನೋಡುವಾಗ, ಮುಂದೆ ಇದ್ದಂಥದ್ದು ಯೋರ್ದಾನ್ ಹೊಳೆ. ಯೋರ್ದಾನ್ ಎಂಬುದಾಗಿ ಹೇಳುವಾಗ ಸ್ಪಿರಿಚುಲಿ ಟಾಕ್ಸ್ ಅಬೌಟ್ ಡೆಲಿವರೆನ್ಸ್. ಏನು ಯೋರ್ದಾನ್ ಎಂಬುದಾಗಿ ಹೇಳುವುದಾದ್ರೆ, ಅದು ಯೋರ್ದಾನಿನ ಅರ್ಥ ಬಿಡುಗಡೆ ಎಂಬುದಾಗಿ, ಬಿಡುಗಡೆಯ ಬಗ್ಗೆ ಮಾತನಾಡುತ್ತದೆ. ಕ್ರಾಸಿಂಗ್ ದ ಜೋರ್ಡಾನ್ ಎಂಬುದಾಗಿ ನಾವು ನೋಡುವುದೇ ಆದರೆ ಸವಾಲುಗಳ ಬಿಡುಗಡೆ ಎಂಬುದಾಗಿ, ಡೆಲಿವರೆನ್ಸ್ ಫ್ರಮ್ ದ ಚಾಲೆಂಜಸ್ ಎಂಬುದಾಗಿ ನಾವು ಇದರ ಅರ್ಥವನ್ನು ನೋಡುವಂತವರಾಗಿದ್ದೇವೆ. ಹಾಗಾಗಿ ಪ್ರಿಯರೇ, ಈ ಸವಾಲುಗಳನ್ನು ಜಯಿಸಬೇಕು, ಈ ಸವಾಲುಗಳಿಂದ ಬಿಡುಗಡೆಯನ್ನು ಹೊಂದಬೇಕು, ಅಥವಾ ಈ ಸವಾಲುಗಳಿಂದ ದಾಟಬೇಕಾದ್ರೆ ನಾವು ಮತ್ತು ನೀವು ಈ ವರ್ಷವಿಡೀ ನಾವು ದೇವರ ಸನ್ನಿಧಿಯನ್ನು ಅನುಸರಿಸಬೇಕಾಗಿದೆ. ದೇ ಶುಡ್ ಫಾಲೋ ದ ಆರ್ಕ್ ಆಫ್ ದ ಕವನೆಂಟ್. ನಾವು ಈ 2022 ವರ್ಷಗಳನ್ನು ಸುಗಮವಾಗಿ ನಾವು ದಾಟಬೇಕಾದ್ರೆ ನಾವು ದೇವರ ಸನ್ನಿಧಿಯನ್ನು ಅನುಸರಿಸಬೇಕು. ಹಾಗಾದ್ರೆ ದೇವರ ಮಂಜೂಷವನ್ನು ಹಿಂಬಾಲಿಸಬೇಕು. ಹಾಗಾದ್ರೆ ಈ ಮಂಜೂಷದಲ್ಲಿ ಏನಿದೆ, ಈ ಮಂಜೂಷದಲ್ಲಿ ಏನಿದೆ ಎಂಬುದಾಗಿ ನಾವು ನೋಡ್ತಾ ಬರುವುದಾದರೆ, ಈ ಮಂಜೂಷ ಒಂದು ನಮಗೆ, ನಾವು ಹಳೆ ಒಡಂಬಡಿಕೆಯನ್ನು ಓದಿರುವುದಾದ್ರೆ ನಾನು ಅದರ ಎಲ್ಲಾ ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿರುವಂತಹ ಸಾಮಗ್ರಿಗಳ ವಿಚಾರವಾಗಿ ನಿಮ್ಮಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮಂಜೂಷದಲ್ಲಿ ಏನಿದೆ ಎಂಬುದಾಗಿ ನೋಡುವಾಗ, ಮಂಜೂಷ ಎಂಬುವಂಥದ್ದು ಒಂದು ಪೆಟ್ಟಿಗೆ, ಅದರೊಳಗೆ 2 ಆಜ್ಞಾಶಾಸನದ ಕಲ್ಲುಗಳಿವೆ. ಒಂದು ಮನ್ನ, ಇನ್ನೊಂದು ಆರೋನ ಚಿಗುಲಿದ ಕೋಲು. ಅದರ ಮೇಲೆ ಒಂದು ಲಿಡ್, ಕ್ಲೋಸಿಂಗ್ ಲಿಡ್ ಇದೆ. ಅದರ ಮೇಲ್ಗಡೆ 2 ಕೆರೂಬಿಯರ್ಗಳು ಮುಖಾಮುಖಿಯಾಗಿರುವಂತಹ ಕೆರೂಬಿಯರ ಚಿತ್ರಣ, ಅದರ ಮಧ್ಯದಲ್ಲಿ ಕೃಪಾಸನ, ದೇವರ ಕೃಪಾಸನ. ಇದು ಮಂಜೂಷದ ಚಿತ್ರಣ. ಹಾಗಾಗಿ ಈ 2 ಕಲ್ಲು ಏನನ್ನು ಸೂಚಿಸ್ತದೆ? ಈ 2 ಕಲ್ಲುಗಳು ದೇವರ ಪ್ರಸನ್ನತೆಯನ್ನು ಸೂಚಿಸ್ತದೆ. ಗಾಡ್ ವಾಂಟ್ ಟು ಹ್ಯಾವ್ ಅನ್ ಇಂಟಿಮೇಟ್ ರಿಲೇಶನ್ಶಿಪ್ ವಿತ್ ಹಿಸ್ ಪೀಪಲ್. ಇಲ್ಲಿ ನೋಡ್ತೇವೆ ಅಂದ್ರೆ, ದೇವರು ತನ್ನ ವಾಕ್ಯದ ಮೂಲಕ, ತನ್ನ ಮಾತಿನ ಮೂಲಕ ತನ್ನ ಜನರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಲು ಬಯಸ್ತಾನೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ನಾವು ಇಸ್ರಾಯೇಲರನ್ನು ನೋಡುವಾಗ, ಇಸ್ರಾಯೇಲ್ ಜನರು ದೇವ ಜನರೆಂದು ಅಂದು ಹೇಗೆ ಪ್ರತ್ಯೇಕಿಸಲ್ಪಟ್ಟರು ಎಂಬುದಾಗಿ ನಾವು ನೋಡುವುದೇ ಆದರೆ, ಯಾಕೆಂದ್ರೆ ಅವರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದರಿಂದ ಅವರು ಇತರ ಜನರಿಂದ ಅಥವಾ ಇತರ ಜನರುಗಳಿಂದ ಪ್ರತ್ಯೇಕಿಸಲ್ಪಟ್ಟವರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಪ್ರಿಯ ದೇವ ಜನರೇ, ಈ ಒಡಂಬಡಿಕೆಯ ಮೂಲಕ ದೇವರು ತನ್ನ ಜನರೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನು ಹೊಂದಲು ಬಯಸುತ್ತಾನೆ. 2 ಆಜ್ಞಾಶಾಸನದ ಕಲ್ಲುಗಳು ನಮ್ಮ ಜೊತೆ ಏನನ್ನು ಮಾತನಾಡ್ತದೆ ಎಂಬುದಾಗಿ, ಏನನ್ನು ತಿಳಿಸ್ತದೆ ಎಂಬುದಾಗಿ ನೋಡುವಾಗ, ದೇವರು ತನ್ನ ವಾಕ್ಯದ ಮೂಲಕ ತನ್ನ ಜನರೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಲು ಬಯಸುತ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಹಾಗಲೇ ಮತ್ತೆ ಮನ್ನಾ ಎಂಬುದಾಗಿ ನಾವು ನೋಡುವುದಾದರೆ, ಇದು ದೇವರ ಪ್ರೀತಿ ಮತ್ತು ದೇವರ ಒದಗಿಸಬೇಕೆನ್ನು ತೋರಿಸುತ್ತದೆ. ಇಟ್ ಟಾಕ್ಸ್ ಅಬೌಟ್ ಗಾಡ್ಸ್ ಲವ್ ಅಂಡ್ ಗಾಡ್ಸ್ ಪ್ರಾವಿಷನ್. ದೇವರ ನಿಬಂಧನೆಗಳನ್ನು ಇದು ತೋರಿಸುವಂಥದ್ದು. ದೇವರು ತನ್ನ ಜನರನ್ನು ಪ್ರೀತಿಸಿದ್ದರಿಂದ ಆತರ ಅವರ ಅವಶ್ಯಕತೆಗಳನ್ನು ಪೂರೈಸುತ್ತಾ ಬಂದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಅದರಿಂದ ಕಲಿತಾ ಬರ್ತೇವೆ. ಹಾಗಾಗಿ ಕಲ್ಲುಗಳು ದೇವರ ಅನ್ಯೋನ್ಯತೆಯನ್ನು ಸೂಚಿಸುವಂತದ್ದಾಗಿದೆ. ಹಾಗೆ ಮನ್ನ ಎಂಬುದಾಗಿ ನೋಡುವಾಗ ಅವರ ಅವಶ್ಯಕತೆಗಳನ್ನು ಪೂರೈಸುವಂತ ದೇವರಾಗಿದ್ದಾನೆ. ಚಿಗುರದ ಕೋಲು ಏನನ್ನು, ಬಡ್ಡೆಡ್ ರಾಡ್ ಸ್ಪೀಕ್ಸ್ ಅಬೌಟ್ ಗಾಡ್ಸ್ ಪವರ್ ಅಂಡ್ ಗಾಡ್ಸ್ ವಿಲ್. ದೇವರ ಶಕ್ತಿಯನ್ನು, ಆತನ ಚಿತ್ತವನ್ನು ತೋರಿಸುವಂತದ್ದಾಗಿದೆ. ಸ್ವಾಮಿ ತನಗೆ ಬೇಕಾದದ್ದವರನ್ನು ಆರಿಸ್ಕೊಳ್ತಾನೆ. ಆತನಿಗೆ ಬೇಕಾದದ್ದವರಿಗೆ ಶಕ್ತಿಯನ್ನು ಕೊಡ್ತಾನೆ, ಅವರನ್ನು ಬಲಪಡಿಸ್ತಾರೆ. ತನ್ನ ಕಾರ್ಯಗಳಿಗಾಗಿ, ತನ್ನ ಸೇವೆಗಾಗಿ ಅವರನ್ನು ಪ್ರತಿಷ್ಠಿಸ್ತಾರೆ, ಅವರಿಗೆ ಭದ್ರಪಡಿಸ್ತಾರೆ. ಇದನ್ನು ನಾವು ನೋಡ್ತೇವೆ. ಆರೋನನ್ನ ಆತನ ಯಾಜಕರಾಗಿ ಆತನನ್ನು ಗುರುತಿಸಿದ್ದು ಹಾಗೇನೆ. 12 ಕುಲಗಳಿಂದ 12 ಕೋಲುಗಳನ್ನು ತಂದು ದೇವರ ಪ್ರಸನ್ನತೆಯಲ್ಲಿ ಇಡುವಾಗ
ಅದಂತ ಸತ್ತಂತ ಕೋಲುಗಳು, ಎಲ್ಲ ಒಣಗಿದಂತ ಕೋಲುಗಳು, ಆನೂರನ ಕೋಲು ಚಿಗುರಿದ ಹಾಗೆ ದೇವರು ಮಾಡಿದ್ದು ಹೇಗೆ ಎಂಬುದಾಗಿ ನೋಡುವಾಗ, ಆ ನಿರ್ಜೀವವಾದಂತ ವಸ್ತುವಿಗೆ ಜೀವ ಕೊಟ್ಟಂತ ದೇವರು, ಆತ ಸರ್ವಶಕ್ತನಾದ ದೇವರು ಯಾರನ್ನು ಬೇಕಾದರೂ ಆತನು ಉಪಯೋಗಿಸಬಹುದು, ಗುರುತಿಸಬಹುದು, ಅವರಿಗೆ ಶಕ್ತಿಯನ್ನು ಕೊಟ್ಟು ಆತನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಬಹುದು. ಇದು ಮಂಜೂಷದಲ್ಲಿರುವಂತಹ ವಸ್ತುಗಳು ಮತ್ತು ಅದರ ಚಿತ್ರಣ, ಅದರ ಸಾಮಗ್ರಿಗಳು. ಅದರ ಮೇಲೆ ಕೆರೂಬೇರ್ಗ ಚಿತ್ರವಿದೆ. ಕೆರೂಬೇರ್ಗಳು ಎಂಬುದಾಗಿ ನಾವು ನೋಡುವಾಗ ಇದೇನು ತೋರಿಸ್ತದೆ ಎಂದಾಗಿ, ಗಾಡ್ಸ್ ಪ್ರೆಸೆನ್ಸ್ ವುಡ್ ಡಿಸೆಂಡ್ ಆನ್ ದ ಅರ್ತ್ ಎಂಬುದಾಗಿ, ದೇವರ ಪ್ರಸನ್ನತೆ ಈ ಕೆರೂಬೇಗಳ ನಡುವೆ ಭೂಮಿಗೆ ಇಳಿಯುತ್ತಿತ್ತು ಎಂಬುದಾಗಿ, ತನ್ನ ಜನರನ್ನು ಸಂಧಿಸಲು ದೇವರ ಪ್ರಸನ್ನತೆ ಈ ಭೂಮಿಯ ಮಧ್ಯೆ ಇಳಿಯುತ್ತಿತ್ತು. ಇದು ಗ್ರೇಟ್ ಡೇ ಆಫ್ ಅಟೋನ್ಮೆಂಟ್, ಮಹಾದೋಷ ಪರಿಹಾರಕ ಯಜ್ಞದ ದಿನದಂದು, ಅದನ್ನು ಇಬ್ರು ಭಾಷೆಯಲ್ಲಿ ಯಾಮ್ ಕಿಪೋರ್ ಎಂಬುದಾಗಿ ನಾವು ಕರಿತೇವೆ. ಈ ಒಂದು ಗ್ರೇಟ್ ಡೇ ಆಫ್ ಅಟೋನ್ಮೆಂಟ್ ನಲ್ಲಿ, ಆ ದಿನದಲ್ಲಿ ಮಹಾಯಾಜಕನು ಆರೋನನಾಗಿರ್ಬೋದು ಅಥವಾ ಯಾವ ಮಹಾಯಾಜಕರಾಗಿರಬಹುದು, ದೇವರ ಗುಡಾರದಲ್ಲಿ ದೇವರಲ್ಲಿ ಸಂಧಿಸ್ಲಿಕ್ಕೆ ಹೋಗ್ತಿದ್ರು, ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರನ್ನು ಸಂಧಿಸ್ತಿದ್ರು, ದೇವರಿಂದ ಹೊಂದಿದಂತ ಎಲ್ಲಾ ವಿಧವಾದಂತ ಮಾರ್ಗದರ್ಶನಗಳನ್ನು ಹೊರಗೆ ಬಂದು ಜನರಿಗೆ ತಿಳಿಸುತ್ತಿದ್ರು. ಹೀಗಾಗಿ ಆರ್ಕ್ ಆಫ್ ದ ಕವನೆಂಟ್ ಟಾಕ್ಸ್ ಅಬೌಟ್ ಲಿವಿಂಗ್ ಪ್ರೆಸೆನ್ಸ್ ಆಫ್ ಗಾಡ್. ಹಾಗಾಗಿ ದೇವರ ಮಂಜೂಷ ದೇವರ ಉಪಸ್ಥಿತಿ ಅಥವಾ ಪ್ರಸನ್ನತೆಯನ್ನು ಸೂಚಿಸುವಂತದ್ದಾಗಿದೆ. ಹೀಗಾಗಿ ಪ್ರಿಯರೇ, ಈ ವರ್ಷ ನಮ್ಮ ಮುಂದೆ ಏನೇ ಇರಲಿ, ನಮ್ಮ ಮುಂದಿನ ಅಜ್ಞಾತ ದಾರಿ ಏನೇ ಇರಲಿ, ಏನನ್ನು ಎದುರಿಸ್ತೀವೋ ನಮಗೆ ಗೊತ್ತಿಲ್ಲ, ಯಾರನ್ನು ಭೇಟಿ ಮಾಡ್ತೀವೋ ನಮಗೆ ಗೊತ್ತಿಲ್ಲ, ನಮ್ಮ ಮುಂದೆ ಯಾವ ಯಾವ ಸವಾಲುಗಳಿದೆ ನಮಗೆ ಗೊತ್ತಿಲ್ಲ, ತಿಳಿದಿಲ್ಲ. ಈಗಾಗಲೇ ನಾವು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದೇವೆ. ಇವತ್ತು ನಾಳೆ ದಿನ ಏನಾಗುತ್ತದೆ ಎಂಬಂತ ಒಂದು ಅರಿವು ನಮಗಿಲ್ಲ. ನಮ್ಮ ಮುಂದೆ ಡಿಸೆಂಬರ್ 31, 2022 ಅಷ್ಟು ದಿನಗಳಿವೆ. ಇದರ ಮಧ್ಯದಲ್ಲಿ ನಮಗೆ ದೇವರು ಇಟ್ಟಂತ ಆಶೀರ್ವಾದಗಳು ಸಹ ನಮಗೆ ತಿಳಿದಿಲ್ಲ. ಯಾವ ಅಪರಿಚಿತ ವ್ಯಕ್ತಿಯನ್ನು ನಾವು ಭೇಟಿ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಯಾವ ಅಪರಿಚಿತ ವಿಷಯಗಳು ನಮ್ಮ ಜೀವಿತಗಳಲ್ಲಿ ನಡೆಯುತ್ತದೆ ಎಂಬುದಾಗಿ ನಮಗೆ ತಿಳಿದಿಲ್ಲ. ಯಾವ ಸ್ಥಳಕ್ಕೆ ನಾವು ಪ್ರಯಾಣ ಬೆಳೆಸ್ತೀವಿ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಇಂಥ ಅನೇಕ ಸವಾಲುಗಳು ಎದುರಿಸುವಂತ ದಡದಲ್ಲಿ ನಾವು ಈ ದಿನ ಇದ್ದೇವೆ. ಹಾಗಾಗಿ ಆದ್ರೆ ದೇವರು ಇಲ್ಲಿ ನಿಮಗೆ ಹೇಳುವಂಥದ್ದು, ನಿಮಗೂ ನನಗೂ ಹೇಳುವಂತಹದ್ದು, ನೀವು ಯಾವ ಸವಾಲುಗಳನ್ನು, ಯಾವುದೇ ಅಪರಿಚಿತವಾದಂತಹ ಸನ್ನಿವೇಶಗಳನ್ನು ಎದುರಿಸುವಾಗ ನೀವು ಒಬ್ಬಂಟಿಗರಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ. ಸೊ ಇಸ್ ಗಿವನ್ ಅಶ್ಯೂರೆನ್ಸ್ ಟು ಯು. ನಿಮಗೆ ವಾಗ್ದಾನವಾಗಿ ನಿಮಗೆ ಹೇಳುವಂಥದ್ದು, ನೀವು ಮಂಜೂಷವನ್ನು ಹಿಂಬಾಲಿಸುವುದೇ ಆದರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ. ಈ ಭರವಸೆಯನ್ನು ದೇವರು ನೀಡ್ತಾ ಇದ್ದಾನೆ. ಸಂತೋಷ ಅಲ್ವಾ? ನಿರೀಕ್ಷೆ ಇಲ್ಲದಂತ ಜೀವಿತ, ಏನಾಗುತ್ತದೆ, ಎಂತ ಸವಾಲಿದೆ ನಮ್ಮ ಮುಂದೆ ನಮಗೆ ಗೊತ್ತಿಲ್ಲ, ಗೊತ್ತಿಲ್ಲದ ಮಾರ್ಗ, ಯೋಧಾನ್ ಹೊಳೆ ಅಂತ ಭೀಕರವಾದ ಪ್ರವಾಹ ಇದೆ ನಮ್ಮ ಮುಂದೆ, ಅನೇಕ ಸವಾಲುಗಳುಂಟು, ದಾರಿ ಗೊತ್ತಿಲ್ಲ. ಆದರೂ ಸಹ ದೇವರು ನಮಗೆ ಹೇಳುವಂಥದ್ದು, ನೀವು ನನ್ನ ಪ್ರಸನ್ನತೆಯನ್ನು ಹಿಂಬಲಿಸುವುದೇ ಆದರೆ, ಅಂದ್ರೆ ನನ್ನ ಇರುವಿಕೆಯನ್ನು ಅಥವಾ ನನ್ನ ಮಂಜೂಷವನ್ನು, ದೇವರ ಮಂಜೂಷವನ್ನು ನೀವು ಹಿಂಬಲಿಸುವುದಾದರೆ, ಈ ಮಾರ್ಗ ನಿಮಗೆ ಗೊತ್ತಿಲ್ಲದ ಮಾರ್ಗ ಆಗಿರಬಹುದು, ಯೋಧಾನಿನ ಸವಾಲಾಗಿರ್ಬೋದು, ಚಿಂತೆ ಮಾಡಬೇಡಿರಿ. ಅದರ ಕುರಿತಾಗಿ ನೀವು ಏನು ಚಿಂತೆ ಮಾಡಬೇಡ್ರಿ. ದೇವರು, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಅದನ್ನ ಸ್ವಾಧೀನ ಮಾಡಿಕೊಳ್ಳ್ರಿ. ಈ ವರ್ಷದಲ್ಲಿ ಇಟ್ಟಿರುವಂತ ನಿಮಗಿಟ್ಟಿರುವಂತ ಆಶೀರ್ವಾದಗಳನ್ನು ನೀವು ಸ್ವಾಧೀನ ಮಾಡಿಕೊಳ್ಳ್ರಿ ಎಂಬುದಾಗಿ ದೇವರು ನಿಮಗೆ ವಾಗ್ದಾನವನ್ನು ನೀಡ್ತಾ ಇದ್ದಾನೆ. ಹಾಗಾಗಿ ಪ್ರಿಯರೇ, ನಾವು ಬೇಡಬೇಕಾದ್ರೆ ನೀವು ಒಬ್ಬಂಟಿಗರಲ್ಲ, ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ದೇವರ ಉಪಸ್ಥಿತಿ ನಿಮ್ಮ ಜೊತೆಯಲ್ಲಿದೆ. ದೇವರ ಮಂಜೂಷ ನಿಮ್ಮ ಜೊತೆಯಲ್ಲಿರುವಾಗ ನೀವು ದೇವರ ಪ್ರಸನ್ನತೆ ಅದೇನನ್ನು ಸೂಚಿಸುತ್ತದೆ ಎಂಬುದಾಗಿ ನೋಡುವಾಗ ದೇವರ ಪ್ರಸನ್ನತೆಯನ್ನು ಸೂಚಿಸುತ್ತದೆ. ಹಾಗಾಗಿ ಪ್ರಿಯರೇ, ನಾವು ನೋಡುವಂಥದ್ದು, ಇಸ್ರೇಲರು ತಮ್ಮ ಯುದ್ಧಗಳನ್ನು ಅವರು ಅರಣ್ಯ ಪ್ರವಾಸದಲ್ಲಿ ಮಾಡದಂತೆ ಎಲ್ಲಾ ಯುದ್ಧಗಳನ್ನು ಗೆಲ್ಲುವಾಗ ದೇವರ ಮಂಜೂಷ ಅವರ ಜೊತೆಯಲ್ಲಿತ್ತು, ಆ ಪ್ರಸನ್ನತೆ ದೇವರ ಪ್ರಸನ್ನತೆಯಲ್ಲಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿ ಫಿಲಿಸ್ಟಿಯರು ಸಹ, ಅನ್ಯರು ಅವರು ಸಹ ನಂಬಿದ್ರಂತೆ ಎಂಬುದಾಗಿ, ಇವರ ಜೊತೆಯಲ್ಲಿ ದೇವರ ಮಂಜೂಷ ಇರುವುದರಿಂದ, ಅಂದ್ರೆ ದೇವರ ಪ್ರಸನ್ನತೆ ಇವರ ಜೊತೆಯಲ್ಲಿದ್ದರಿಂದ ಇವರಿಗೆ ಜಯ ಲಭಿಸ್ತಾ ಇದೆ, ಇದನ್ನು ನಾವು ವಶಪಡಿಸಿಕೊಳ್ಳೋಣ, ನಮಗೂ ಜಯ ಸಿಗ್ತದೆ ಎಂಬುದಾಗಿ. ಅಲ್ಲಿ ನೋಡುವಾಗ ಅನ್ಯರು ಸಹ ನಂಬಿದ್ರಂತೆ, ಈ ಜನರಿಗೆ ದೇವರ ಪ್ರಸನ್ನತೆ ಇವರ ಜೊತೆಯಲ್ಲಿದೆ, ಆದುದರಿಂದ ಇವರು ಇದನ್ನೆಲ್ಲ ಗೆಲ್ಲಲಿಕ್ಕೆ ಸಾಧ್ಯ, ಅವರ ಜೀವಿತದಲ್ಲಿ ಆಯ್ತು ಎಂಬುದಾಗಿ ಫಿಲಿಸ್ಟಿಯರು ಸಹ ನಂಬಿದ್ರಂತೆ. ಹಾಗಾಗಿ
ಪ್ರಿಯ ದೇವ ಜನರೇ, ಪ್ರಿಯ ಸಹೋದರ ಸಹೋದರಿ, ನಾವು ಒಬ್ಬಂಟಿಗರಲ್ಲ. ದೇವರ ಪ್ರಸನ್ನತೆ ನಮ್ಮ ಜೊತೆ ಇದೆ. ಪ್ರಸನ್ನತೆ ಎಂಬುದಾಗಿ ಹೋಗುವಾಗ ನಾವು ನೋಡ್ತಾ ಬಂದ್ವಿ ದೇವರ ಅನ್ಯೂನತೆ. 2 ಆಜ್ಞಾಶಾಸ್ತ್ರಗಳು ನಮ್ಮಲ್ಲಿ ಏನಂತ ತೋರಿಸ್ತದೆ ಎಂದಾಗಿ ದೇವರ ಅನ್ಯೂನತೆ ನಮ್ಮ ಜೊತೆಯಲ್ಲಿ ಇರ್ತದೆ. ನಮಗೆ ಬರುವಂತ ಎಲ್ಲಾ ವಿಧವಾದಂತ ಕಷ್ಟಗಳಲ್ಲಿ ಆತನು ನಮ್ಗೆ ಒದಗಿಸುವಂತವನಾಗಿರ್ತಾನೆ. ಮನ್ನಾ ಏನೆಂದು ಸೂಚಿಸ್ತದೆ ಎಂಬುದಾಗಿ ನಮಗೆ ಒದಗಿಸುವಿಕೆಯನ್ನು ಸೂಚಿಸುತ್ತದೆ, ಅದನ್ನ ಪ್ರೀತಿಯನ್ನು ತೋರಿಸುವಂತದ್ದಾಗಿದೆ. ಹಾಗೆ ಆರೋನನ ಒಣಗಿದ ಚಿಗುರಿದ ಕೋಲು ನಮ್ಗೆ ಏನನ್ನ ಸೂಚಿಸ್ತದೆ ಎಂಬುದಾಗಿ ಹೇಳುವಾಗ ಆತನು ನಮ್ಮನ್ನು ಬಲಪಡಿಸುವಂತವನಾಗಿದ್ದಾನೆ. ಯಾಕೆಂದ್ರೆ ಆತನ ಮಹಿಮೆಗೋಸ್ಕರ ನಮ್ಮನ್ನು ಈ ವರ್ಷವಿಡೀ ಉಪಯೋಗಿಸಿಕೊಳ್ಳಿದ್ದಾನೆ. ಹಾಗಾಗಿ ಹಳೆ ಒಡಂಬಡಿಕೆ ಜನರಿಗೆ ಇದ್ದಂಥದ್ದು ದೇವರ ಮಂಜೂಷ. ಈ ಒಂದು ಪ್ರಶ್ನೆ ನಾನು ಕೇಳಬಹುದು, ಆದ್ರೆ ಬ್ರದರ್, ನಾವು ಯಾರನ್ನ ಹಿಂಬಾಲಿಸ್ಬೇಕು? ನಮಗೇನಿದೆ? ನಮಗೆ ಯಾವುದು ಮಂಜೂಷ? ಅವರಿಗಾದ್ರೆ ದೇವರ ಮಂಜೂಷ ಅವರ ಜೊತೆಯಲ್ಲಿತ್ತು, ನಾವೇನ್ ಮಾಡೋಣ? ಪ್ರಿಯ ದೇವ ಜನರೇ, ನಮ್ಮ ಕರ್ತಾದ ಯೇಸು ಕ್ರಿಸ್ತನು ಈಸ್ ಅವರ್ ಆರ್ಕ್ ಆಫ್ ದ ಕವನೆಂಟ್. ಆತನು ನಮ್ಮ ವಾಗ್ದಾನದ ಮಂಜೂಷ. 2 ಟ್ಯಾಬ್ಲೆಟ್, 2 ಕಲ್ಲುಗಳು. ಇಟ್ ಟಾಕ್ಸ್ ಅಬೌಟ್ ದ ಫುಲ್ಫಿಲ್ಮೆಂಟ್ ಆಫ್ ದ ಲಾ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ಇದನ್ನು ಓದ್ತಾ ಬರ್ತೇವೆ. ಮತ್ತಾಯನು ಬರೆದ ಸುವಾರ್ತೆ ಅದು 5ನೇ ಅಧ್ಯಾಯದ 17ನೇ ವಚನ. ಪ್ರಿಯ ಸಹೋದರ, ಯಾರೆಲ್ಲ ಓದಬಹುದು ಅದನ್ನ ವಚನವನ್ನು? ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯಲಿಕ್ಕೆ ಮಾತ್ರವಲ್ಲ ಅದನ್ನು ಅನುಸರಿಸುವನೆಂಬುದಾಗಿ ದೇವರು ಹೇಳುವಂಥದ್ದೇ. ಹಾಗಂದ್ರೆ ಏನು ಎಂಬುದಾಗಿ ನಾವು ನೋಡುವುದಾದ್ರೆ, 1 ಕೊರಿಂಥದಂತೆ ನಾವು ಓದುವಂತ ಒಂದು ವಾಕ್ಯ ಭಾಗ ಇದೆ. ಅದೇನೆಂಬುದಾಗಿ ನೋಡುವುದಾದ್ರೆ, ದೇವರ ವಾಗ್ದಾನಗಳೆಲ್ಲವೂ ಎಷ್ಟೇ ಇದ್ದರೂ ಯೇಸು ಕ್ರಿಸ್ತನಲ್ಲಿ ಹೌದು ಆಮೆನ್ ಎಂಬುದಾಗಿ 1 ಕೊರಿಂಥದಲ್ಲಿ ನಾವು ಇದನ್ನು ಓದ್ತೇವೆ. ವಾಗ್ದಾನಗಳು ಎಷ್ಟೇ ಇದ್ದರು ಹಂಗಂದ್ರೆ ಏನರ್ಥ ಎಂಬುದಾಗಿ ನೋಡುವಾಗ, ಕ್ರಿಸ್ತನೆಂಬಂತ ವ್ಯಕ್ತಿಯ ಬಗ್ಗೆ, ಯೇಸು ಸ್ವಾಮಿಯ ಕಾರ್ಯಗಳ ಬಗ್ಗೆ, ಯೇಸು ಸ್ವಾಮಿಯ ಎಲ್ಲಾ ಪಾಪ ನಿವಾರಣದ ರಕ್ಷಣೆಯ ಕಾರ್ಯಗಳ ಬಗ್ಗೆ, ಹಳೆ ಒಡಂಬಡಿಕೆಯಲ್ಲಿ ಏನೇನು ಹೇಳಿದೆಯೋ ಅವೆಲ್ಲವನ್ನು ಯೇಸು ಕ್ರಿಸ್ತ ಎಂಬ ವ್ಯಕ್ತಿಯಲ್ಲಿ ಆತನು ಮಾಡಿದ ಕಾರ್ಯಗಳಲ್ಲಿ ನೆರವೇರಿತು ಎಂಬುದಾಗಿ ನಾವು ನೋಡ್ತೇವೆ. ಏನಂತೆ? ಯೇಸು ಸ್ವಾಮಿಯ ಕಾರ್ಯಗಳ ಬಗ್ಗೆ, ಆತನ ಪಾಪ ನಿವಾರಣೆಯ ರಕ್ಷಣೆಯ ಕಾರ್ಯಗಳ ಬಗ್ಗೆ, ಯೇಸು ಕ್ರಿಸ್ತನ ವ್ಯಕ್ತಿಯ ಬಗ್ಗೆ, ಹಳೆ ಒಡಂಬಡಿಕೆಯಲ್ಲಿ ಏನೇನು ಬರೆಯಲ್ಪಟ್ಟಿವೆಯೋ ಅದೆಲ್ಲವೂ ಸಹ ಕ್ರಿಸ್ತನು ಎಂಬಂತ ವ್ಯಕ್ತಿಯಲ್ಲಿ ಆತನು ಮಾಡಿದ ಕಾರ್ಯಗಳಲ್ಲಿ ಎಲ್ಲವೂ ನೆರವೇರಿತು ಎಂಬುದಾಗಿ ನೋಡ್ತೇವೆ. ಹಾಗಾಗಿ ಈ ಆಜ್ಞಾಶಾಸನದ ಕಲ್ಲುಗಳು ಏನನ್ನು ಸೂಚಿಸ್ತವೆ ಎಂಬುದಾಗಿ ನೋಡುವುದಾದರೆ, ಧರ್ಮಶಾಸ್ತ್ರವನ್ನು ಕೈಗೊಂಡನು ಮತ್ತು ನೆರವೇರಿಸಿದನು ಎಂಬುದಾಗಿ ಇದು ತಿಳಿಸುತ್ತದೆ. ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಕೈಗೊಂಡನು ಮತ್ತು ಅದನ್ನು ನೆರವೇರಿಸಿದನು ಎಂಬುದಾಗಿ. ನಮಗೆ ಇರುವಂತ ಮಂಜೂಷ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಾಗೆ ಮನ್ನಾ, ಯೋಹಾನ 6ನೇ ಅಧ್ಯಾಯ 31ರಿಂದ 46. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ರಿಂದ 46. ನಮ್ಮ ಹಿರಿಯರು ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ನೀನು ಏನು ಕೆಲಸ ನಡೆಸುತ್ತಿ ಎಂದು ಕೇಳಿದಾಗ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ, ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂತದ್ದೇ ಎಂದು ಹೇಳಿದನು. ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದೆನಲ್ಲವೇ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡುವಂತದ್ದು ನಾವೇನ್ ನೋಡ್ತೇವೆ ಎಂಬುದಾಗಿ ನೋಡುವಾಗ, ಅದು 51ನೇ ವಚನಗಳ ತನಕ ಓದಬಹುದು. ನೀವು ಸಮಯ ಇದ್ದರೆ ಓದ್ಲಿ ಲೇಟರ್ ಆಗಿ. ಅಲ್ಲಿ ನೋಡುವಂತದ್ದು ಯೇಸು ಕ್ರಿಸ್ತನು ನಮಗೆ ಜೀವ ಕೊಡುವಂತಹ ರೊಟ್ಟಿ, ಪರಲೋಕದಿಂದ ಇಳಿದಂತಹ ರೊಟ್ಟಿ. ಹಾಗಾಗಿ ಪ್ರಿಯ ದೇವಜನರೇ, ನಮಗೆ ಮನ್ನಾ ಯೇಸು ಕ್ರಿಸ್ತನು ಜೀವ ಕೊಡುವಂತ ರೊಟ್ಟಿ ಆಗಿದ್ದಾನೆ. ಹಾಗೆ
ಅರೋನನ ಚಿಗುರದ ಕೋಲು ಏನನ್ನು ಸೂಚಿಸುತ್ತದೆ ಎಂಬುದಾಗಿ ನೋಡುವಾಗ ದ ಬಡ್ಡೆಡ್ ರಾಡ್, ಅರೋನನ ಚಿಗುರದ ಕೋಲು ಏನನ್ನು ಸೂಚಿಸುತ್ತದೆ ಎಂಬುದಾಗಿ ಹೇಳುವಾಗ ಪುನರುತ್ಥಾನವನ್ನು ಸೂಚಿಸುವಂಥದ್ದು, ರಿಸರೆಕ್ಷನ್. ಅಪೋಸ್ತಲರ ಕೃತ್ಯ 2ನೇ ಅಧ್ಯಾಯ 24ನೇ ವಚನ, 31ನೇ ವಚನ, 32ನೇ ವಚನ, 36ನೇ ವಚನ. ಸಾಧ್ಯವಾದ್ರೆ ಓದಿ ಸಿಸ್ಟರ್, ಓದಿ ಬ್ರದರ್ ಇದನ್ನ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 24, 2ನೇ ಅಧ್ಯಾಯ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕೆಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. 31. ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲವೆಂತಲೂ ಹೇಳಿದನು. 32ನೇ ವಚನ ಸಿಸ್ಟರ್. ಹಾಗೆ 36. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ 4ನೇ ಅಧ್ಯಾಯದ 12ನೇ ವಚನ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಈ ವಚನಗಳೆಲ್ಲ ನಾವು ನೋಡುವಾಗ ನಮಗೆ ಪುನರುತ್ಥಾನವಾದಂತ, ನಮ್ಗೆ ಯಾರಂತೆ ಅರುಣನ ಚಿಗುರದ ಕೋಲಿನ ಸೂಚಿಸಿದ್ರೆ ದೇವರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು, ಆತನು ಸತ್ತವರುಗಳಿಂದ ಎದ್ದು ಬಂದಂತ ದೇವರು ಆತನ ಕೊಳೆಯ ಅವಸ್ಥೆಯನ್ನು ಎಂದೂ ಸಹ ನೋಡ್ಲಿಕ್ಕೆ ದೇವರು ಬಿಡ್ಲಿಲ್ಲ. ಆತನು ನಮ್ಮ ಪುನರುತ್ಥಾನ, ಆತನು ನಮ್ಮ ಶಕ್ತಿ ಮತ್ತು ನಮ್ಮ ಹೊಸತನ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಹೀಗಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ನಮಗೆ ಪುನರುತ್ಥಾನವಾಗಿದ್ದಾನೆ. ಹಾಗಾಗಿ ಅರುಣ ಚಿಗುರದ ಕೋಲು ನಮಗೇನು ತಿಳಿಸ್ತದೆ ಎಂಬುದಾಗಿ ನೋಡುವಾಗ ಇದು ಪುನರುತ್ಥಾನವನ್ನು ಸೂಚಿಸುವಂತದ್ದಾಗಿದೆ. ಆದ್ದರಿಂದ ಪ್ರಿಯ ದೇವಜನರೇ, ಹಾಗಾಗಿ ನಾನು ಮತ್ತು ನೀವುಗಳು ಈ ಒಂದು 2022ರ ಒಂದು ಪ್ರಾರಂಭದಲ್ಲಿ ನಾವಿದ್ದೇವೆ. ನಮ್ಮ ಮುಂದೆ ಯೋಧಾನ್ ಹೊಳೆ ಇದೆ. ವಿ ಹ್ಯಾವ್ ಟು ಗೋ ಥ್ರೂ ದಿಸ್ ವೇ. ನಮಗೆ ಮಾರ್ಗ ಗೊತ್ತಿಲ್ಲ. ನಾವು ಕಾನಾನ್ ದೇಶ ಮುಟ್ಟಬೇಕಾಗಿದೆ. ಅಂದ್ರೆ 2022ರ ಕೊನೆಯ ಡಿಸೆಂಬರ್ 30ರಂದು ದಾಟಬೇಕಾಗಿದೆ. ಈ ಮಾರ್ಗದಲ್ಲಿ ನಾವು ಹಿಂದೆಂದೂ ನಾವು ಹೋಗಿಲ್ಲ. ಏನ್ ಸವಾಲುಗಳಿದೆ ನಮಗೆ ಗೊತ್ತಿಲ್ಲ. ಚಾಲೆಂಜಸ್ ಆರ್ ಗ್ರೇಟ್. ಮತ್ತೆ ಅದು ಭಯಂಕರವಾದ, ಟೆರಿಫೈಯಿಂಗ್ ಆಲ್ಸೋ, ಭಯಂಕರವಾಗಿದೆ. ಈ ದಿನಗಳಲ್ಲಿ ಜೀವಿಸುವಂಥದ್ದು ಬಹಳ ಭಯಂಕರವಾದ ದಿನಗಳಲ್ಲಿ ನಾವು ದಾಟಿ ಹೋಗ್ತಿದ್ದೇವೆ. ಹಾಗಾಗಿ ಆದ್ರೆ ನಮಗೆ ಕೊಟ್ಟಂತ ಅಶ್ಯೂರೆನ್ಸ್ ಇಸ್ ವಿ ಹ್ಯಾವ್ ಜೀಸಸ್ ಕ್ರೈಸ್ಟ್ ಇನ್ ಅಸ್. ನಮಗೆ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಒಂದು ಭರವಸೆ ನಮ್ಮಲ್ಲಿ ಇದೆ. ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿದ್ದಾನೆ. ದೇವರ ಉಪಸ್ಥಿತಿ ನಮ್ಮ ಜೊತೆಯಲ್ಲಿದೆ. ನಾವು ನೋಡುವಂಥದ್ದು ವಾಟ್ ಈಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಫಾರ್ ಇಸ್ರಾಯಲೈಟ್ಸ್. ಇಸ್ರಾಯೇಲರಿಗೆ ಇದ್ದಂತ ದೇವರ ಉಪಸ್ಥಿತಿ ಅಥವಾ ದೇವರ ಪ್ರಸನ್ನತೆ ಏನು? ಆರ್ಕ್ ಆಫ್ ದ ಕವನೆಂಟ್. ಅವ್ರಿಗಿದ್ದಂತೂ ದೇವರ ಮಂಜೂಷ. ಅದೇನನ್ನು ಸೂಚಿಸುತ್ತದೆ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಅದು ದೇವರ ಪ್ರೀತಿಯನ್ನು ಸೂಚಿಸುತ್ತದೆ, ದೇವರ ಅನ್ಯೂನ್ಯತೆಯನ್ನು ಸೂಚಿಸುತ್ತದೆ, ದೇವರ ಒದಗಿಸುವನ್ನು ಸೂಚಿಸುತ್ತದೆ, ಆತನ ಶಕ್ತಿಯನ್ನು, ಆತನ ಚಿತ್ತವನ್ನು ನೆರವೇರಿಸುವುದನ್ನು ಅದು ಸೂಚಿಸುವಂತದ್ದಾಗಿದೆ. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿರುವಂತ ನಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ದೇವರ ಮಂಜೂಷವಾಗಿದ್ದಾನೆ, ದೇವರಾಗಿದ್ದಾನೆ. ನಮಗೆ ಆತನ ಆತ್ಮದ ಸಹಾಯವನ್ನು ನಮಗೆ ನೀಡುವಂತವನಾಗಿದ್ದಾನೆ. 1 ಯೋಹಾನ 2:20 ನಾವು ಓದ್ತೇವೆ. ಆತನ ಆತ್ಮವನ್ನು ನಮಗೆ ಸಹಾಯಕನಾಗಿ ಕೊಟ್ಟಿದ್ದಾನೆ. 1 ಯೋಹಾನ 2:20 ಓದಿ ಸಿಸ್ಟರ್. ನೀವು ಪವಿತ್ರನಾಗಿರುವಾತನಿಂದ ಅಭಿಷೇಕವನ್ನು ಹೊಂದಿದ್ದವರಾಗಿದ್ದು ಎಲ್ಲರೂ ತಿಳಿದವರಾಗಿದ್ದೀರಿ. ಸೊ ಅಭಿಷೇಕ ಹೊಂದಿದವರಾಗಿದ್ದೀರಿ. ನಿಮ್ಗೆ ಪವಿತ್ರಾತ್ಮ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಆತನೇ ನಿಮ್ಮ ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿ, ಆತನ ಆತ್ಮವು ನಿಮ್ಮ ಜೊತೆಯಲ್ಲಿ ಇರುವುದರಿಂದ ಆತನು ಸದಾಕಾಲವು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಆತನು ಹೇಳುವಂತದ್ದು, ಐ ನೆವರ್ ಲೀವ್ ದಿ ಆರ್ ಫಾರ್ಸೇಕ್ ದಿ ಎಂಬುದಾಗಿ, ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಯುಗದ ಸಮಾಪ್ತಿ ಎಲ್ಲಾ ದಿವಸ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 28ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ಇದನ್ನು ಓದ್ತಾ ಬರ್ತೇವೆ. ಮತ್ತಾಯ 28:20.
ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಸೊ ಇಲ್ಲಿ ಹೇಳುವಂತದ್ದು, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮಗೆ, ನಮ್ಮ ಮುಂದೆ ಇದ್ದಂತ ಬರುವಂತ ಇಸ್ರಾಯೇಲರಿಗಿದ್ದಂತ ಒಂದು ಮುಂದೆ ಇದ್ದಂತ ದೇವರ ಪ್ರಸನ್ನತೆ ಅದೇನೇ ಎಂಬುದಾಗಿ ನೋಡುವಾಗ ಅದು ದೇವರ ಮಂಜೂಷ. ನಮಗೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ದೇವರ ಮಂಜೂಷವಾಗಿದ್ದಾನೆ. ಆತನು ನಮಗೆ ಒದಗಿಸುವಂತವನಾಗಿದ್ದಾನೆ. ಆತನು ನಮಗೆ ಜೀವ ಕೊಡುವಂತಹ ರೊಟ್ಟಿ. ಆತನು ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸುವಂತಹ ದೇವರಾಗಿದ್ದಾನೆ. ಈ ವರ್ಷ ಬಿಡಿ ನಮಗೆ ಬೇಕಾದದ್ದು ಎಲ್ಲವನ್ನು ಆತನು ನಮ್ಮ ಜೀವಿತದಲ್ಲಿ ಕೊಡುವಂತವನಾಗಿದ್ದಾನೆ. ಆತನು ನಮ್ಮ ಪುನರುತ್ಥಾನವಾಗಿದ್ದಾನೆ. ಆತನು ನಮ್ಮ ಶಕ್ತಿ, ಆತನು ನಮ್ಮ ಹೊಸತನ ಆಗಿದ್ದಾನೆ. ಆತನ ಚಿತ್ತವನ್ನು ಮಾಡಲು ನಾವು ಆತನನ್ನು ಹಿಂಬಾಲಿಸಬೇಕು. ಹಾಗಾದ್ರೆ ನಾವು ಮಾಡಬೇಕಾದಂತ ಕಾರ್ಯ ಏನು? ಎಲ್ಲ ವಿಷಯಗಳು ನಮ್ಮ ಮುಂದೆ ಇರುವಾಗ ನಾವು ಮಾಡಬೇಕಾದಂತ ಕಾರ್ಯ ಏನು? ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಇಬ್ರಿಯ 12:2. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ. ಸಾಕು ಸಿಸ್ಟರ್. ಏನಂತೆ ಅಲ್ಲಿ? ಹಾಗಾದ್ರೆ ನಾವು ಏನ್ ಮಾಡ್ಬೇಕಂತೆ? ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಇಡೀ ವರ್ಷ ನಮಗೆ ಪುನಃಸ್ಥಾಪನೆ ಮಾಡುವ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಇಸ್ರಾಯೇಲ್ ಜನರಿಗೆ ಏನ್ ಮಾಡಬೇಕೆಂಬುದಾಗಿ ಯೆಹೋಶುವನು ಹೇಳಿದನು. ವಾಟ್ ವಾಸ್ ಟೋಲ್ಡ್ ಟು ಇಸ್ರಾಯೇಲೈಟ್ ಫಾರ್ ದೆಮ್ ಟು ಡೂ? ಮೊದಲನೆಯ ಒಂದು ಸಂಗತಿ, ಯಾಜಕರು ದೇವರ ಮಂಜೂಷವನ್ನು ಹೊತ್ತು ನಡೆಯುವಾಗ ಜನರು ಏನ್ ಮಾಡ್ಬೇಕಂತೆ? ಮಂಜೂಷವನ್ನು ಹಿಂಬಾಲಿಸಬೇಕು. ಹಾಗಾಗಿ ಇಡೀ ವರ್ಷ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಎಂಬ ಭರವಸೆ ನೀಡಲಾಗಿದೆ. ಆದ್ರೆ ನಾವು ಆತನನ್ನು ಹಿಂಬಾಲಿಸುವವರಾಗಿರಬೇಕು. ಇಲ್ಲಿ ಪ್ರಶ್ನೆ ಅದೇ, ನಾವು ಆತನನ್ನು ಹಿಂಬಾಲಿಸುವವರಾಗಿರಬೇಕು. ಏನನ್ನು ಹಿಂಬಾಲಿಸ್ತೀವಿ? ನಾವೇನನ್ನು ಹಿಂಬಾಲಿಸ್ಬೇಕು? ಸ್ವಾಮಿ ಹತ್ರ ಹೇಳಬೇಕು. ನಾವು ಪ್ರಾರ್ಥನೆಯಲ್ಲಿ ಆತನನ್ನು ಬೇಡಿಕೊಳ್ಬೇಕು. ಸ್ವಾಮಿ, ನೀನು ಹೇಳಿದ್ದಿ ನಿನ್ನ ಜೊತೆ ಸದಾ ಇರಲಿಕ್ಕೆ ನಾನು ಬಯಸ್ತೇನೆ ಎಂಬುದಾಗಿ, ಅನ್ಯೋನ್ಯತೆಯನ್ನು ಬಯಸ್ತೇನೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ನೀವು ಪ್ರಾರ್ಥನೆ ಮಾಡಿ ಇಡೀ ವರ್ಷ, ಸ್ವಾಮಿ ನಾನು ನಿನ್ನ ಸಂಗಡವನ್ನು ಬಯಸ್ತೇನೆ ಎಂಬುದಾಗಿ, ನಾನು ನಿನ್ನ ಜೊತೆ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ನೀವು ಪ್ರಾರ್ಥಿಸುವಂತವರಾಗಿರ್ಬೇಕು. ಹಾಗೆ ಪ್ರಾವಿಷನ್, ಅದನ್ನ ಒದಗಿಸುವಿಕೆ. ಸ್ವಾಮಿ, ಈ ವರ್ಷವಿಡೀ ನನಗೆ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು, ನನ್ನ ಅಗತ್ಯಗಳನ್ನು ಪೂರೈಸು. ನನ್ನ ಇಷ್ಟಗಳಲ್ಲ, ನನ್ನ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಹಾಗೆ ಸ್ವಾಮಿ, ನನಗೆ ಶಕ್ತಿ ಕೊಡು, ನಿನಗಾಗಿ ಜೀವಿಸಲು ಶಕ್ತಿ ಕೊಡು. ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಈ ವರ್ಷವಿಡೀ ನನಗೆ ನಿನ್ನ ಮಾರ್ಗದರ್ಶನವನ್ನು ನೀಡು. ನಿನಗಾಗಿ ಜೀವಿಸಲು, ನಿನಗಾಗಿ ಶ್ರಮಿಸಲು, ಟು ಲಿವ್ ಫಾರ್ ಯು, ಟು ಸರ್ವ್ ದ ಲಾರ್ಡ್. ಈ ವರ್ಷವಿಡೀ ಕ್ರೈಸ್ತಿತ್ವ ಜೀವಿತದಲ್ಲಿ ನಾವು ಕ್ರಿಶ್ಚಿಯನ್ನವರು ಎಲ್ಲಿ ಮೋಸ ಹೋಗ್ತೇವೆ ಎಂಬುದಾಗಿ ನೋಡುವುದಾದ್ರೆ, ದೇವರು ನಮಗೆ ಏನ್ ಕೊಡ್ತಾನೆ ಎಂಬುದಾಗಿ ನಾವು ಪ್ರತಿಸದೆ ನೋಡ್ತೇವೆ. ಆದ್ರೆ ನಾವು ದೇವರಿಗೆ ಏನು ಮಾಡಬಹುದು ಈ ವರ್ಷ ಎಂಬುದಾಗಿ ನಾವು ಯಾವತ್ತೂ ಯೋಚನೆ ಮಾಡುವುದಿಲ್ಲ. ಈ ವರ್ಷವಿಡೀ ದೇವರು ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾನೆ ಎಂಬುದಾಗಿ ನಾವು ಅದು ಎದುರು ನೋಡ್ತಾ ಇರ್ತೇವೆ ಹೊರತು, ನಾವು ಕರ್ತನಿಗೆ ಈ ವರ್ಷವಿಡೀ ಯಾವ ರೀತಿಯಲ್ಲಿ ನಾವು ಒಪ್ಪಿಸ್ಕೊಡ್ತೇವೆ, ಯಾವ ರೀತಿಯಲ್ಲಿ ಸೇವೆ ಮಾಡ್ತೇವೆ ಎಂಬುದಾಗಿ ನಾವು ಚಿಂತೆ ಮಾಡೋದಿಲ್ಲ. ನಮ್ಗೆ ಆ ಬದ್ಧತೆಯ ಜೀವಿತ ಇಲ್ಲ. ದೇವರು ಹೇಳಿದ್ರು, ದೇವರ ಪ್ರಸನ್ನತೆ ನಮ್ಗೆ ಏನೇನು ಕೊಟ್ಟಿದೆ, ಆತನ ಪ್ರೀತಿ ಕೊಟ್ಟಿದೆ, ಆತನ ಅನ್ಯೋನ್ಯತೆ ನಿಮ್ಮ ಜೊತೆಯಲ್ಲಿ ಇರ್ತದೆ ಎಂಬುದಾಗಿ ಭರವಸೆ ಕೊಟ್ಟಿದೆ, ಒದಗಿಸುವಿಕೆ ಕೊಟ್ಟಿದೆ, ಆತನ ಶಕ್ತಿ ಕೊಟ್ಟಿದೆ. ಇವೆಲ್ಲವನ್ನು ಈ ವರ್ಷ ನೀಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು. ಆದರೆ ನೀನೇನ್ ಕೊಡುತ್ತಿ? ವಾಟ್ ಯು ಅಂಡ್ ಮೀ ವಿಲ್ ಗಿವ್ ಟು ಗಾಡ್. ನಾನು ಮತ್ತು ನೀವು ಏನನ್ನು ಕೊಡ್ತೇವೆ? ವಾಟ್ ಅಬೌಟ್ ಯು? ನಿಮ್ಮ ಪಾತ್ರವೇನು 2022ರಲ್ಲಿ? ಸ್ವಾಮಿ, ನಿನ್ನ ನಿಬಂಧನೆಗಳನ್ನು ಕೈಗೊಂಡು ನಡಿತೇನೆ, ಎಲ್ಲದಕ್ಕೂ ನಿನ್ನನ್ನೇ ಆತ್ಕೊಳ್ತೇನೆ, ಅಥವಾ ನಿಮ್ಮ ಶಕ್ತಿಯಿಂದ ನಿಮ್ಮ ಉಪಯೋಗಕ್ಕೆ ನಾನು ಶ್ರಮಿಸುವಂತವನಾಗಿರ್ತೇನೆ. ಇಗೋ ಇದ್ದೇನೆ, ನನ್ನನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೋ ಎಂಬುದಾಗಿ ನೀವು ಹೇಳಲಿಕ್ಕೆ ನಿಮ್ಮ ಕಮಿಟ್ಮೆಂಟ್ ನೀವು ಕೊಡ್ತೀರಾ? ಬದ್ಧತೆಯ ಜೀವಿತ ನೀವು ದೇವರಿಗೆ ಕೊಡ್ತೀರಾ? ಕೇವಲ ಆಶೀರ್ವಾದಗಳನ್ನು ಬಯಸುವುದು ಮಾತ್ರವಲ್ಲ, ಬಯಸುವುದು ತಪ್ಪಲ್ಲ, ಆದರೆ ರೆಸಿಪ್ರೋಕಲ್ ಆಗಿ ಫಾರ್ ಹಿಸ್ ಬ್ಲೆಸ್ಸಿಂಗ್ಸ್ ನೀವೇನ್ ಕೊಡ್ತೀರಾ? ಬದಲು ನೀವೇನ್ ಕೊಡ್ತೀರಾ? ಇದು ಒನ್ ವೇ ಆಗ್ಬಾರ್ದು.
ನಮ್ದು ಯಾವಾಗ್ಲೂ ಒನ್ ವೇ. ಒಂದು ಗಾದೆ ಇದೆ, ಮಾಮ ನಮ್ಮ ಮನೆಗೆ ಬಂದ್ರೆ ಏನ್ ಕೊಡ್ತೀಯಾ, ನಮ್ಮ ಮನೆಗೆ ಬಂದ್ರೆ ಏನ್ ತರ್ತೀಯಾ, ನಿಮ್ಮ ಮನೆಗೆ ಬಂದ್ರೆ ಏನ್ ಕೊಡ್ತೀಯ ಎಂಬುದಾಗಿ. ಏನಂತೆ ಗಾದೆ? ಮಾಮ ನಮ್ಮ ಮನೆಗೆ ಬಂದ್ರೆ ಏನ್ ತರ್ತೀಯಾ, ನಿಮ್ಮ ಮನೆಗೆ ಬಂದ್ರೆ ಏನ್ ಕೊಡ್ತೀಯ ಎಂಬುದಾಗಿ. ಯಾವಾಗ್ಲೂ ನಾವೇನಾಗಿದೆ, ವ್ಯಾಪಾರ ಆಗ್ಬಿಟ್ಟಿದೆ ನಮ್ದು ಡಿವೋಷನ್. ನಾವು ಚರ್ಚಿಗೆ ಬಂದ್ರು ಆಶೀರ್ವಾದ ಬೇಕು, ಚರ್ಚ್ ನಮ್ಮನೆಗೆ ಬಂದ್ರು ಆಶೀರ್ವಾದ ಬೇಕು. ನೋ, ನಿಮ್ಮ ಕೊಡುಗೆ ಏನು? ಸಭೆಗೆ, ದೇವರಿಗೆ, ದೇವ ಜನರಿಗೆ ಈ ವರ್ಷ ಬಿಡಿ. ಹಾಗಾಗಿ ಪ್ರಿಯರೇ, ವೇಸ್ ಅನ್ನು ದಾರಿ ಗೊತ್ತಿಲ್ಲ, ಥಿಕೆಟ್ ಫಾರೆಸ್ಟ್, ದಟ್ಟವಾದ ಅರಣ್ಯ, ರಭಸದಿಂದ ಹರಿಯುವಂತ ಯೋರ್ದಾನಿನಲ್ಲಿ ಆಳವಾದ ಹೊಳೆ, 40 ಕಿಲೋಮೀಟರ್ ಮೈಲಿ ವೇಗವಾಗಿ ಹರಿಯುವಂತ ನೀರು, ಅದರ ಕರೆಂಟ್ ತುಂಬಾ ರಭಸವಾಗಿ ನಡೀತಿದೆ, ಪ್ರವಾಹ, ಅಪ್ಸ್ಟ್ರೀಮ್ ಮೇಲಿಂದ ಕೆಳಗೆ ಹರಿಯುವಂತಹ ಈ ಒಂದು ಯೋರ್ದಾನ್ ನದಿ ಅಪಾಯವಾದದ್ದು. ನಮ್ಮ ಸವಾಲುಗಳು ಗೊತ್ತಿಲ್ಲ ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ, ಎಷ್ಟು ರಭಸವಾಗಿದೆ ಎಂಬುದಾಗಿ, ಎಷ್ಟು ಆಳವಾಗಿದೆ ಎಂಬುದಾಗಿ, ಎಷ್ಟು ದಟ್ಟವಾಗಿದೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಗೊತ್ತಿರುವುದು ಒಂದೇ, ದೇವರ ಪ್ರಸನ್ನತೆ ನಮ್ಮ ಜೊತೆಯಲ್ಲಿದೆ ಎಂಬುದಾಗಿ. ಕರ್ತನ ಪ್ರಸನ್ನತೆ, ಕರ್ತನಾದ ಯೇಸು ಕ್ರಿಸ್ತನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿದೆ ಎಂಬುದಾಗಿ. ಯಾವ ದೇವರಂತೆ ಅವರು ಬಹಳ ಸುಂದರವಾಗಿ ಅದೊಂದು ನಮ್ಮ ಯೆಹೋಶುವನ ಬರೆದ ಗ್ರಂಥದಲ್ಲಿ 3ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ವಾಕ್ಯ ಬರೆದಿದೆ, ಓದಿ ಬರೆದರೆ ಅದನ್ನ. ಯೆಹೋಶುವ 3:13. ಸರ್ವಲೋಕದ ಒಡೆಯನಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಏನಂತ ಅದು? ಸರ್ವಲೋಕದ ಒಡೆಯನಾದ ಯೆಹೋವನ ಮಂಜೂಷ. ಸಾಮಾನ್ಯರಾದ ದೇವರಲ್ಲ. ಅಲ್ಲಿ ನಾನಾ ವಿಧವಾದಂತ ದೇವರು ಆಚೆ ಕಡೆ ಕಾನಾನ್ ದೇಶದಲ್ಲಿ ಇದ್ದಾರೆ. ಒಂದೊಂದು ಪಂಗಡಕ್ಕೆ ಒಂದೊಂದು ದೇವರುಗಳಲ್ಲಿದ್ದಾರೆ. ಇಲ್ಲಿ ಆ ದೇವರುಗಳ ಮಾತಾಡಲ್ಲ. ಎ ಗಾಡ್ ಅಲ್ಲ, ಡಿ ಗಾಡ್ ಎಂಬುದಾಗಿ. ಎ ಅಂತ ಹೇಳಿದ್ರೆ ಎ ತಪ್ಪಿದ್ರೆ ಬಿ ಇದೆ, ಬಿ ತಪ್ಪಿದ್ರೆ ಸಿ ಇದೆ, ಸಿ ತಪ್ಪಿದ್ರೆ ಡಿ ಇದೆ ಎಂಬುದಾಗಿ ನೆನೆಸ್ಬೋದು. ಆದ್ರೆ ಇಲ್ಲಿ ಮಾತನಾಡುತ್ತಿರುವಂತದ್ದು ಸರ್ವಶಕ್ತನಾದಂತ ದೇವರು, ಸರ್ವಲೋಕದ ಒಡೆಯನಾದಂತ ಯೆಹೋವನ ಮಂಜೂಷ. ಸರ್ವಲೋಕದ ಒಡೆಯನು ಎಂಬುದಾಗಿ ಅಂದ್ರೆ ಏನು? ದೇರ್ ಇಸ್ ನೋ ಗಾಡ್ ಬಿಫೋರ್ ಹಿಮ್, ಆಫ್ಟರ್ ಹಿಮ್, ಬಿಸೈಡ್ ಹಿಮ್. ಹಿ ಈಸ್ ದ ಓನ್ಲಿ ಗಾಡ್, ದ ಗಾಡ್ ಎಂಬುದಾಗಿ. ಎ ಗಾಡ್ ಅಲ್ಲ, ದ ಗಾಡ್ ಎಂಬುದಾಗಿ. ಆತನೊಬ್ಬನೇ ಸರ್ವಶಕ್ತನಾದಂತ ಯೆಹೋವನ ಮಂಜೂಷವು ನಿಮ್ಮ ಜೊತೆಯಲ್ಲಿ ಇರುವುದರಿಂದ ನೀವು ಯಾವುದಕ್ಕೂ ಹೆದರ್ಲಿಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಜೊತೆಲಿದ್ದೇನೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಹಾಗಾದ್ರೆ ನೀವು ಮಾಡಬೇಕಾದಂತ ಕೆಲಸ ಏನು? ಮಂಜೂಷವನ್ನು ಹಿಂಬಾಲಿಸುವಂತದ್ದು. ಫಾಲೋ ದ ಆರ್ಕ್ ಆಫ್ ದ ಕವನೆಂಟ್. ಇಡೀ ವರ್ಷ ನಾವು ಅದನ್ನೇ ಮಾಡಬೇಕು. ನಾಟ್ ಓನ್ಲಿ ವಿ ಹ್ಯಾವ್ ದ ಅಶ್ಯೂರೆನ್ಸ್ ಆಫ್ ಗಾಡ್, ದೇವರ ಒಂದು ಭರವಸೆ ಮಾತ್ರ ನಮ್ಮ ಜೊತೆಯಲ್ಲಿಲ್ಲ, ಆತನು ಒಡಂಬಡಿಕೆ ಮಂಜೂಷವನ್ನು ನಾವು ಅನುಸರಿಸಬೇಕಾಗಿ ದೇವರು ನಮ್ಮಲ್ಲಿ ಅಪೇಕ್ಷಿಸುವನಾಗಿದ್ದಾನೆ. ಹಾಗಂದ್ರೆ ಏನು? ವಿ ಹ್ಯಾವ್ ಟು ಕೀಪ್ ಹಿಸ್ ಕಮ್ಯಾಂಡ್ಮೆಂಟ್ಸ್. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ಆತನ ನಿಬಂಧನೆಗಳನ್ನು, ದೇವರನ್ನು ನಮ್ಮೆಲ್ಲಾ ನಿಬಂಧನೆಗಳಿಗೆ ಆತನನ್ನು ಅವಲಂಬಿಸಬೇಕು ಮತ್ತು ದೇವರಿಗೆ ಉಪಯುಕ್ತವಾದಂತ ಪಾತ್ರೆಗಳಾಗಿರ್ಬೇಕೆಂಬುದಾಗಿ ದೇವರು ನಮ್ಮ ವಿಚಾರವಾಗಿ ಆಲೋಚನೆ ಮಾಡುವಂತದವನಾಗಿದ್ದಾನೆ. ಈ ವರ್ಷವಿಡೀ ನಾವು ಆತನಿಗೆ ಅವೈಲಬಿಲಿಟಿ ಆಗಿರ್ಬೇಕು. ನಮ್ಮ ಒದಗಿಸುವಿಕೆ, ನಮ್ಮ ಪ್ರೆಸೆನ್ಸ್, ನಾವು ಆತನಿಗೆ ಅವೈಲೇಬಲ್ ಆಗಿರ್ಬೇಕು ಪ್ರತಿಯೊಂದು ವಿಷಯಗಳಿಗೂ. ಸೊ ಆದ್ದರಿಂದ ದೇವ ಜನರೇ, ನಾವು ಈಗಾಗಲೇ ನಾನು ನಿಮ್ಮ ಜೊತೆ ಹಂಚಿಕೊಂಡ ಹಾಗೆ 2020 ವರ್ಷದ ಅಂಚಿನಲ್ಲಿ ಬಂದಿದ್ದೇವೆ. ಯೋಧನನ್ನು ದಾಟಲಿದ್ದೇವೆ. ಅಜ್ಞಾತವಾದಂತ ಮಾರ್ಗ. ಮುಂದೆ ದೇವರ ಆಶೀರ್ವಾದಗಳು ಈ ಒಂದು ಮಾರ್ಗದಲ್ಲಿ ನಮಗೆ ದೇವರಿಟ್ಟಿರ್ಲಿಕ್ಕೆ ಸಾಧ್ಯತೆ ಉಂಟು. ಈ ಆಶೀರ್ವಾದಗಳನ್ನು ಪಡೆಯಲು ಮತ್ತು ಈ ಸವಾಲುಗಳನ್ನು ಗೆಲ್ಲಲು, ಈ ಅಜ್ಞಾತ ಮಾರ್ಗದಲ್ಲಿ ಮುಂದೆ ಹೋಗಲು ಹೊಸ ಒಡಂಬಡಿಕೆಯ ಕ್ರೈಸ್ತರಾಗಿ ನಾವು ಹಳೆ ಒಡಂಬಡಿಕೆಯ ಇಸ್ರಾಯೇಲರು ಮಾಡಿದಂತ ಆ 4 ಕೆಲಸಗಳನ್ನು ನಾವು ಸಹ ಮಾಡಬೇಕಾಗಿದೆ. ಅದರಲ್ಲಿ ಮೊದಲನೇ ವಿಚಾರ ಮಾತ್ರ ಈ ದಿನ ನಾವು ನೋಡ್ಲಿಕ್ಕೆ ಸಾಧ್ಯವಾಯಿತು. ಅದೇನೆಂಬುದಾಗಿ ನೋಡುವಾಗ ಅವರು ಯೆಹೋವನ ಮಂಜೂಷವನ್ನು ಹಿಂಬಾಲಿಸುವುದರೆಂಬುದಾಗಿ. ಮತ್ತೆ ನಾವು ಮತ್ತು ನೀವು ದೇವರ ಉಪಸ್ಥಿತಿಯನ್ನು ಅನುಸರಿಸಬೇಕು. ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದಂತ ಓಟವನ್ನು ಈ 2022 ವರ್ಷದಲ್ಲಿ ನಾವು ಓಡೋಣ ಪ್ರಿಯರೇ.
ಮುಂದಿನ ಏನೇ ಸವಾಲು ಇರಲಿ, ಯಾವುದೇ ವಿಧವಾದಂತ ತಿಳಿಯದ ಮಾರ್ಗಗಳಿರಲಿ, ದೇವರು ನಮಗಾಗಿ ಇಟ್ಟಿರುವಂತಹ ಅನೇಕ ಆಶೀರ್ವಾದಗಳನ್ನು ನಾವು ಅದನ್ನು ನಮ್ಮದಾಗಿಸಿಕೊಳ್ಳಬೇಕಾದ್ರೆ ನಾವು ಈ ಮಾರ್ಗದಲ್ಲಿ ಹೋಗಲೇಬೇಕಾಗಿದೆ. ಹಾಗಾದ್ರೆ ಈ ಮಾರ್ಗದಲ್ಲಿ ನೀವು ಒಬ್ಬಂಟಿಗರಲ್ಲ, ದೇವರ ಪ್ರಸನ್ನತೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಆದುದರಿಂದ ನಮ್ಮ ಜೀವ ಸ್ವರೂಪನಾದ ದೇವರ ಒಂದು ಕೃಪೆ, ಸರ್ವಲೋಕದ ಒಡೆಯನಾದ ದೇವರ ಆಶೀರ್ವಾದ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ವರ್ಷ ದಾಟುವಂತ ಈ ಯೋಧಾನ್ ಹೊಳೆಯನ್ನು ದಾಟಲಿಕ್ಕೆ ನಮಗೆ ಸಹಾಯ ಮಾಡಲಿ. ನಾವು ಎದುರಿಸುವಂತ ಎಲ್ಲಾ ಸವಾಲುಗಳಲ್ಲಿ ಆ ದೇವರನ್ನು ಆಶ್ರಯಿಸಿಕೊಳ್ಳೋಣ. ಆತನ ಮಂಜೂಷವನ್ನು ನಾವು ಹಿಂಬಾಲಿಸೋಣ. ಆತನನ್ನು ನೋಡುವುದು ಮಾತ್ರವಲ್ಲದೆ ಆತನನ್ನು ಹಿಂಬಾಲಿಸುವುದು ಪ್ರಾಮುಖ್ಯವಾದದ್ದು. ಇದರಲ್ಲಿ ನಮ್ಮ ಕರ್ತವ್ಯವು ಅಥವಾ ನಮ್ಮ ಭಾಗವಹಿಸುವಿಕೆ ಅತಿ ಪ್ರಾಮುಖ್ಯ. ನಾವು ದೇವರಿಗಾಗಿ ಏನ್ ಮಾಡ್ತೇವೆ? ಹಾಗಾಗಿ ಪ್ರಿಯ ದೇವಜನರೇ, ಯಾವ ದಟ್ಟವಾದ ಅಡವೆ ಆಗಿರ್ಬೋದು, ಯಾವುದೇ ಆಳವಾದಂತ ಕಷ್ಟಗಳು ನೀವು ದಾಟಿ ಹೋಗ್ಬೋದು. ಈ ವರ್ಷ ತಿಳಿಯದೇ ಇರುವಂತ ಮಾರ್ಗ ಆಗಿರಬಹುದು, ಸುಗಮವಾಗಿ ನೀವು ದಾಟಿಬೇಕಾದ್ರೆ, ಈ ಒಂದು ವರ್ಷದಲ್ಲಿ ದೇವರು ಕೊಡುವಂತ ಎಲ್ಲಾ ಆಶೀರ್ವಾದಗಳನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ದೇವರ ಪ್ರಸನ್ನತೆಯನ್ನು ನೀವು ಅನುಸರಿಸಿರಿ, ಆತನನ್ನು ಹಿಂಬಾಲಿಸಿರಿ. ದೇವರು ಹೀಗೆ ಮಾಡ್ಲಿಕ್ಕಾಗುವಂತೆ ನಮ್ಮೊಬ್ಬರನ್ನು ವಿಶೇಷವಾಗಿ ಬಲಪಡಿಸಿ ನಡೆಸಲಿ. ವಿಶೇಷವಾಗಿ ಇನ್ನು 3 ವಿಷಯಗಳಿವೆ. ಆ 3 ವಿಷಯಗಳನ್ನು ದೇವರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾವು ಕಲಿತಾ ಹೋಗೋಣ. ಹಾಗಾಗಿ ಈ ವರ್ಷವನ್ನು ದಾಟಲಿಕ್ಕೆ ಅನೇಕ ಮಾರ್ಗಗಳನ್ನು ದೇವರು ನಮಗೆ ಈ ಮಾರ್ಗಗಳನ್ನು 4 ಮಾರ್ಗಗಳನ್ನು ದೇವರು ನಮಗೆ ಒದಗಿಸಿಕೊಟ್ಟಿರುವಾಗ ಈ ಒಂದು ಪಾಠವನ್ನು ಜೀವನದ ಪಾಠವನ್ನು ಈ ಒಂದು ಅಧ್ಯಾಯದ ಮೂಲಕ ನಾವು ಕಲಿಲಿಕ್ಕೆ ಹೋಗೋಣ. ಹಾಗಾಗಿ ಪ್ರಿಯ ದೇವಜನರೇ, ಮುಂದೆ ಇರುವಂತ ಈ 2022 ವರ್ಷದಲ್ಲಿ ನಾವು ದಾಟಿ ಹೋಗುವಂತ ಎಲ್ಲಾ ದಿನಗಳನ್ನು, ನಮಗೆ ಗೊತ್ತಿಲ್ಲದೆ ಇರುವಂತ ಮಾರ್ಗಗಳನ್ನು, ಸವಾಲುಗಳನ್ನು ಎದುರಿಸಲಿಕ್ಕಾಗುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನು ಬಲಪಡಿಸಿ ಕಾಯಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.